മത്തായിന് ബറದ സുവാർತೆ 16ನೇ ಅಧ್ಯಾಯ 15ನೇ ವಾಕ್ಯ. அப்பொழுது அவர் ಅಂದ್ರೆ ಯೇಸು. அப்பொழுது அவர் நீங்கள் என்னை ಯಾர் ಎಂದು சொல்கிறீர்கள் ಎಂದು ಕೇಳಿದ್ದಾರೆ. 12 ಮಂದಿ ಶಿಷ್ಯರಿಗೆ ಯೇಸು ಕ್ರಿಸ್ತನು ಹೇಳಿದ ಮಾತು ಇದು ಹೆಚ್ಚು ಕಡಿಮೆ ಯೇಸು ಕ್ರಿಸ್ತನ ಮರಣದ ಸಮಯಕ್ಕಿಂತ ಕೆಲವೊಂದು ವಾರಗಳೋ ತಿಂಗಳುಗಳೋ ಮುಂಚೆ ನಡೆದಿರುವ ಒಂದು ಘಟನೆ. ಅದು ನಾವು ಓದುವಾಗ ಗೊತ್ತಾಗೋದು ಹಾಗೆ ಆಗಿದೆ. ಯೇಸು ಕ್ರಿಸ್ತನು ಸಭೆಯ ಬಗ್ಗೆ ತಿಳಿಸಿಕೊಟ್ಟಿರುವ ಒಂದು ಭಾಗ. ಈ ಸಮಯದಲ್ಲಿ ಹೆಚ್ಚು ಕಡಿಮೆ 3 ವರ್ಷ ಯೇಸು ಕ್ರಿಸ್ತನ ಜೊತೆ 12 ಮಂದಿ ಜನರು ನಡೆದರು. ಈ ಜನರು ನಡೆಯುವಾಗ ಇವರು ಅನೇಕ ಯೇಸು ಕ್ರಿಸ್ತನ ಜೊತೆ ನಡೆದಿದ್ದಾಗ ಅನೇಕ ಸಂಗತಿಗಳನ್ನು ಕಂಡರು. ಕಂಡ ಕೆಲವೊಂದು ಸಂಗತಿಗಳು ಹೇಳ್ತೀನಿ, ನೀವು ಅದರಲ್ಲಿ ಕೆಲವೊಂದು ಕಂಡಿರುತ್ತೀರಾ. ಮನ ಕುಂದಿ ಹೋಗಿದ್ದವರು ನಿರೀಕ್ಷೆಯಲ್ಲಿ ಭರವಸೆಯಲ್ಲಿ ಬರುವುದನ್ನು ಅವರು ನೋಡಿದರು. ಕುಷ್ಠರೋಗಿಗಳು ಸೌಖ್ಯವಾಗುವುದನ್ನು ಅವರು ನೋಡಿದರು. ಬಿರುಗಾಳಿ ಶಾಂತ ಮಾಡುವುದು ಅವರು ನೋಡಿದರು. ಬಡವರಿಗೆ ಸುವರ್ತಮಾನವನ್ನು ಸಾರುವುದವರು ನೋಡಿದರು. ಸತ್ತವರು ಎದ್ದದ್ದನ್ನು ಅವರು ನೋಡಿದರು. 5 ರೊಟ್ಟಿ 2 ಮೀನಿನಿಂದ 5,000 ಜನರಿಗೆ ಕೊಟ್ಟಿದ್ದನ್ನು ನೋಡಿದರು. ಬರೀ ತಣ್ಣೀರಿನಿಂದ ದ್ರಾಕ್ಷಾರಸವನ್ನು ಉಂಟು ಮಾಡಿದವರು ನೋಡಿದರು. ಅವರು ಕುಡಿದರು, ತಿಂದರು. ಈ ಕುಡಿದು ತಿಂದವರು ಸಾವಿರಾರು ಜನರಿದ್ದರು. ಅವರು ಯಾರು ಯೇಸು ಕ್ರಿಸ್ತನ ಬಗ್ಗೆ ಹುಡುಕಲಿಲ್ಲ. ಅವರೆಲ್ಲರೂ ತಿನ್ನುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಹುಡುಕಿದರು. ಆದರೆ ಯೇಸು ಕ್ರಿಸ್ತನನ್ನು ಹುಡುಕಿರುವ ಕೆಲವು ಜನರು ಯೇಸು ಕ್ರಿಸ್ತನ ಹಿಂದೆ ಬಂದರು, ಸಮಸ್ಯೆಗಳು ಬಂದರು, ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗಲಿಲ್ಲ. ಅವರ ಹೆಸರಾಗಿತ್ತು ಅಪೊಸ್ತಲರು. ಇವರು ಏನೆಲ್ಲ ನೋಡಿದ್ರು ಯೇಸು ಕ್ರಿಸ್ತನ ಜೊತೆ ಇರುವಾಗ? ಸತ್ತವರು ಎದ್ದೇಳುವುದು, ಬಿರುಗಾಳಿ ಶಾಂತ ಮಾಡುವುದು, ಕುಷ್ಠರೋಗಿಗಳಿಗೆ ಸೌಖ್ಯ ಕೊಡುವುದು, ದಬಗಳು ಬಿಡಿದವರನ್ನು ಬಿಡಿಸಿ ಕಾಯುವುದು, ತಣ್ಣೀರನ್ನು ದ್ರಾಕ್ಷಾರಸವಾಗಿ ಮಾಡುವುದು, 5 ರೊಟ್ಟಿ 2 ಮೀನಿನಿಂದ 5,000ಕ್ಕಿಂತ ಜನರನ್ನು ಹೆಚ್ಚು ಜನರನ್ನು ತೃಪ್ತಿಪಡಿಸೋ ಎಲ್ಲ ನೋಡಿ ತಿಂದು ಕುಡಿದರು. ತಿಂದು ಕುಡಿದವರು ಯಾರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಲಿಲ್ಲ. ಅವರು ಯೇಸು ಕ್ರಿಸ್ತನ ಕೈಯಿಂದ ಏನು ಬರುತ್ತೆ ಅಂತ ಮಾತ್ರ ನೋಡ್ತಾ ಬಂದರು. ಅವರಿಗೆಲ್ಲ ಯೇಸು ಕ್ರಿಸ್ತನಿಂದ ಏನಾದರೂ ನಡೆಯುತ್ತದ ಅಂತ ನೋಡುತ್ತಿದ್ದರು. ಅದ್ಭುತಗಳು ನಡೆಯುತ್ತದ, ಸಾಲ ತೀರುತ್ತದ, ಕಷ್ಟಗಳು ನೀಗುತ್ತದ, ಇದೆಲ್ಲ ನೋಡುತ್ತಾ ಬರುವಾಗ 12 ಮಂದಿ ಮಾತ್ರ ಯೇಸು ಕ್ರಿಸ್ತನ ಹಿಂದೆ ಬಂದಿದ್ದಾಗ, ಅವರು ಯೇಸು ಕ್ರಿಸ್ತನ ಬಾಳಿ ಬರುವಾಗ, ಯೇಸು ಕ್ರಿಸ್ತನ ಹೇಳಿದ ಮಾತಿನ ಪ್ರಕಾರ ಬರುವಾಗ, ಯೇಸು ಕ್ರಿಸ್ತನಿಗೋಸ್ಕರ ಅವರ ಜೀವನ ಕಷ್ಟಗಳು ನೀಗಿ ಹೋಗೋದಕ್ಕಲ್ಲ, ಕ್ರಿಸ್ತನಿಗಾಗಿ ಕಷ್ಟ ಸಹಿಸುವುದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಅವರು ಹೇಳಿದರು. ಯೇಸು ಕ್ರಿಸ್ತನಿಗೆ ಹೇಳಿದರು ಮತ್ತಾಯನ ಸುವಾರ್ತೆ 16ನೇ ಇದೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸಿದ್ದರೆ ತನ್ನನ್ನೇ ತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಅಂತ. ಎಲ್ಲರೂ ಹಿಂಬಾಲಿಸಲಿಲ್ಲ, ಎಲ್ಲರಿಗೂ ಮನಸ್ಸಿರಲಿಲ್ಲ ಯೇಸು ಕ್ರಿಸ್ತನ ಹಿಂಬಾಲಿಸೋದಕ್ಕೆ. ಎಲ್ಲರಿಗೂ ಮನಸ್ಸಿರಲಿಲ್ಲ ಯೇಸು ಕ್ರಿಸ್ತನಿಗೋಸ್ಕರ ಕಷ್ಟ ಸಹಿಸುವುದಕ್ಕೆ. 12 ಮಂದಿ ಹೇಳಿದ್ರು, ನಾವು ಎಲ್ಲಿಗೋದ್ರೂ ನಿನ್ನನ್ನು ಹಿಂಬಾಲಿಸ್ತೀವಿ ಅಂತ. ಆದರೆ ಕಡೆಯದಾಗಿ 12 ಮಂದಿಯಲ್ಲಿ ಒಬ್ಬನು ಹಿಂಜಾರಿ ಹೋದ. 11 ಮಂದಿ ಮಾತ್ರ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಯೇಸು ಕ್ರಿಸ್ತನು ಬೆಟ್ಟದಿಂದ ಮೇಲೆಗೇರಿ ಹೋಗುವಾಗ 11 ಮಂದಿ ನಿಂತರು. ಯೇಸು ಕ್ರಿಸ್ತನು ಅಷ್ಟರವರೆಗೆ ಒಂದು ಮಾತು ಹೇಳಿದರು. ಹೇಳಿದ ಮಾತೇನೆಂದರೆ, ಕೆಲಸವೂ ಬಹಳ, ಬೆಳೆಯೂ ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಕೆಲಸದ ಯಜಮಾನನಿಗೆ ಬೇಡಿಕೊಳ್ಳಿರಿ, ಕೆಲಸದವರನ್ನು ಕಳಿಸುವುದಕ್ಕೋಸ್ಕರ. 3-4 ಸತಿ ಯೇಸು ಕ್ರಿಸ್ತನು ನನಗೆ ಹೇಳಿದರು. ಆದರೆ ಪರಲೋಕಕ್ಕೆ ಏರಿ ಹೋಗುವ ಸಂದರ್ಭದಲ್ಲಿ ಯೇಸು ಕ್ರಿಸ್ತನಿಗೆ ಹೇಳಿದರು, ನಾನು ಇಷ್ಟು ದಿನ ಹೇಳಿದೆ ಯಾರು ನನ್ನ ಜೊತೆ ಬರಲಿಲ್ಲ. ಆದರೆ ಇವತ್ತು ನಿಮಗೆ ನನ್ನನ್ನು ಹಿಂಬಾಲಿಸಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಕೆಲಸ ಒಪ್ಪಿಸಿ ಕೊಡ್ತಾ ಇದ್ದೀನಿ. ಯೆರೂಸಲೇಮಿನಲ್ಲಿ ಯೂದಯ ಎಲ್ಲ ಕಡೆಯಲ್ಲೂ ಸಮಾರ್ಯದಲ್ಲೂ ಭೂಲೋಕದ ಕಟ್ಟ ಕಡೆಯೂ ನೀವು ಸಾಕ್ಷಿಗಳಾಗಿರಬೇಕಂತೆ. ಮುಂಚೆ ಹೇಳಿದ್ರು ಕೆಲಸದವ್ರನ್ನ ಕಳಿಸಕ್ಕೆ ಪ್ರಾರ್ಥನೆ ಮಾಡಬೇಕಂತೆ. ಕಡೆಯದಾಗಿ ಜೊತೆ ಬಂದವರು ಕೆಲಸ ಮಾಡಿದ್ದ 11 ಮಂದಿಯನ್ನು ನೋಡ್ಕೊಂಡು ಹೇಳಿದ್ರು, ನೀವೇ ಈ ಕೆಲಸ ಮಾಡಬೇಕಂತೆ. ಎಲ್ಲರಿಗೂ ದೇವರು ಕೆಲಸ ಮಾಡಿಸಿಕೊಳ್ಳಲ್ಲ.
ಸಭೆಯಲ್ಲಿ ಬರುವ ಎಲ್ಲರಿಗೂ ಕೆಲಸ ಸಿಕ್ಕಲ್ಲ. ಕೇವಲವಾಗಿ ಮುಂಚೆ ಕೇಳಿದ ಪ್ರಕಾರ ಕೇವಲವಾಗಿ ಬರುವ ಯಾರಿಗೂ ಕರ್ತನ ಕೆಲಸ ಕೊಡಲ್ಲ. ಕರ್ತನಿಗಾಗಿ ಸಹಿಸುವುದಕ್ಕೂ ಮನಸ್ಸಾರೆ ಸಿಲುಬೆಯನ್ನು ಹೊತ್ತುಕೊಳ್ಳುವುದಕ್ಕೂ ಕರ್ತನನ್ನು ಹುಡುಕುವವರಿಗೂ, ಕರ್ತನ ಕೈಯಲ್ಲಿರುವುದಲ್ಲ, ಕರ್ತನನ್ನು ಹುಡುಕುವವರಿಗೆ ಮಾತ್ರವೇ ಕೆಲಸ ಸಿಕ್ಕುವುದು. ಅವರಿಗೆ ಕಡಲಾಗಿ ಒಂದು ಮಾತು ಸಿಕ್ಕುತ್ತದೆ, ಒಳ್ಳೆಯವನು ನಂಬಿಕಸ್ಥನಾಗಿರುವ ದಾಸನೇ ಎಂಬುದಾಗಿ. ತೋರಿಸುವುದಕ್ಕಾಗಿ ಅಲ್ಲ ಕೆಲಸ ಕಂಡು ಮಾಡುವವರೇ ನಿಜ ಕೆಲಸದವರು. ಹಾಲೆಲೂಯಾ. ಹಿಂಗೆ ಹೆಚ್ಚು ಕಡಿಮೆ 3 ವರ್ಷ, ಇನ್ನೊಂದು 6 ತಿಂಗಳು ಕೂಡ ಇದೆ, 3 ವರ್ಷ ಇವರು ಯೇಸು ಕ್ರಿಸ್ತನ ಜೊತೆ ಮಾಡ್ತಾರೆ. ಮತ್ತೆ ಯೇಸು ಕ್ರಿಸ್ತನು ಇವರನ್ನು ಕೈಸರಿಯಾದಲ್ಲಿರುವ ಫಿಲಿಪ್ಪಿ ಅಂತ ಜಾಗಕ್ಕೆ ಕರ್ಕೊಂಡು ಬಂದರು. ಹಂಗೆ ಒಂಟಿಯಾಗಿ ಹಂಗೆ ತಾನು ಶಿಷ್ಯರುಗಳು ಹಿಂಗೆ ನಿಂತರು. ಅಲ್ಲಿ ತುಂಬ ಗ್ರೇಕ ಜನರಿದ್ದಾರೆ, ಅನೇಕ ವಿಗ್ರಹಾರಾಧಿಗಳು ಅಲ್ಲಿದ್ದಾರೆ. ಅವರ ಮುಂದೆ ನಿಂತು ಅವರು ಆ ಕಡೆ ಎಲ್ಲರೂ ನೋಡೋಕ್ಕೆಲ್ಲ ಬಂದಿದ್ದಾರೆ. ಅಲ್ಲಿ ಒಂದು ಪಾತಾಳದ ದ್ವಾರ ಕೂಡ ಇದೆ ಅಂತ, ಒಂದು ಬೆಟ್ಟ ಕೂಡ ಅಲ್ಲಿದೆ ಅಂತ ಪಕ್ಕದಲ್ಲಿ. ಹಿಂಗೆಲ್ಲ ಇರೋ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಈಗ 12 ಮಂದಿ ಶಿಷ್ಯರನ್ನು ಕರೆದು ಹೇಳಿದ್ರು ಒಂದೇ ಒಂದು ಮಾತು, ಈಗ ಓದಿರುವ ಪ್ರಶ್ನೆ, ನಾನು ಯಾರೆಂದು ನೀವು ಹೇಳ್ತೀರಾ ಅಂತ. ಅದಕ್ಕೆ ಮುಂಚೆ ಹೇಳಿದ್ರು ಜನರು ನನ್ನ ಬಗ್ಗೆ ಏನೆಲ್ಲ ಹೇಳ್ತಿದ್ದಾರೆ ಅಂತ. ಇವಾಗ ಕೇಳುವಂಥ ಪ್ರಶ್ನೆ ಏನಂದ್ರೆ, ನಾನು ಯಾರೆಂದು. ಯಾಕಂದ್ರೆ ತಣ್ಣೀರು ನೋಡಿದ್ರೆ ಯೇಸು ಅಲ್ವಾ, ತ್ಯಾಟರಸಾಗಿ ಮಾರ್ಪಡಿಸ್ತಾರೆ. ಕುಷ್ಠರೋಗಿ ಯೇಸು ಕ್ರಿಸ್ತನ ಬಳಿ ಕರ್ಕೊಂಬ, ಸೌಖ್ಯ ಕೊಡ್ತಾರೆ. ಆದ್ರೆ ಇವರು ಬಂದಿರೋದು ಸೌಖ್ಯಕ್ಕಾಗಿ ಅಲ್ಲ. ಇವರ ಹತ್ರ ಕೇಳಿದ ಪ್ರಶ್ನೆ ಅದಲ್ಲ, ನಾನು ಏನ್ ಮಾಡಕ್ಕೆ ಬಲ್ಲನಂತ ಅಲ್ಲ. ಕೇಳಿದ ಪ್ರಶ್ನೆ ಏನಂದ್ರೆ, ನಾನು ಯಾರು ಎಂದು ನೀವು ಹೇಳ್ತೀರಾ ಅಂತ. ನೀವೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯೇಸು ಯಾರು? ನೀವು ವಿಶ್ವಾಸಿಯ ಶಿಷ್ಯನಂತ ತಿಳ್ಕೊಳ್ಳೋಕೆ ಅದು ತುಂಬಾ ಸುಲಭ. ನೀವು ವಿಶ್ವಾಸಿ ಆದ್ರೆ ಹೇಳ್ತೀರಾ ಯೇಸು ಯಾರಿಂದ? ಅದ್ಭುತ ಮಾಡುವ ದೇವರು ಅಂತ ನೀವು ಹೇಳ್ತೀರಾ. ಕುಷ್ಠರೋಗಿಯನ್ನು ವಾಸಿ ಮಾಡುವ, ಬಿರುಗಾಳಿಯನ್ನು ಶಾಂತ ಮಾಡುವಂತ ಇದೆಲ್ಲ ಕರ್ತನ ಮಾಡ್ತಾರೆ. ಅಗಲಿಂದ ನೋಡುವಾಗ, ದೂರದಿಂದ ನೋಡುವಾಗ ಅದು ಸರಿ ಅಂತ ನೀವು ಹೇಳ್ತೀರಾ. ಅದೆಲ್ಲ ಸರಿನೇ. ಕುರುಡನಿಗೆ ಕಣ್ಣು ತೆರೆದು ಕೊಡ್ತಾನೆ, ದವಗಳನ್ನು ಬಿಡಿಸ್ತಾರೆ. ಯೇಸು ಅಷ್ಟು ದೊಡ್ಡವನು, ಆತನ ಹೆಸರು ಯೇಸು ಭಯಂಕರ ದೇವರು ಎಂದೆಲ್ಲ ನೀವು ಹೇಳ್ತೀರಾ. ಆದರೆ ಹತ್ತಿರ ಬರುವಾಗ ಯೇಸು ಯಾರಂತ ನೀವು ಹೇಳ್ತೀರಾ. ಗಂಡ ಹೆಂಡತಿ ಎಷ್ಟೋ ವರ್ಷ ಅವರೊಂದಾಗಿ ಬಾಳ್ತಾರೆ ಅಲ್ಲವಾ, ಬಾಳ್ತಾರಲ್ಲ. ಈ ಒಂದಾಗಿ ಅವರು ಬಾಳುವಾಗ ಅಷ್ಟೊಂದು ಸರಿಯಾಗಿ ಅನ್ಯೋನ್ಯವಾಗಿ ತಿಳ್ಕೊಳ್ಳಕ್ಕೆ ಒಂದು 3-4 ತಿಂಗಳು, ಕೆಲವೊಮ್ಮೆ 1 ವರ್ಷ ಬೇಕು. ಗಂಡ ಹೆಂಡತಿ ಆದರು ಒಂದೇ ಮನೆಯ ಕೆಳಗಡೆ ವಾಸ ಮಾಡ್ತಾರೆ. 3 ವರ್ಷ ಆದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯೇಸು ಕ್ರಿಸ್ತನ ಜೊತೆ ವಾಸ ಮಾಡಿ ಅವರಿಗೆ 3 ವರ್ಷ ಆಗಿದೆ. ಅದಕ್ಕೆ ಹೋಲಿಕೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಗಂಡನ ಜೊತೆ, ಹೆಂಡತಿಯ ಜೊತೆ, ಮಕ್ಕಳ ಜೊತೆ, ತಂದೆ ತಾಯಿಗಳ ಜೊತೆ ನೀವು 3 ವರ್ಷವಾದರೂ ಬದುಕಿದ್ದೀರಾ? ಬದುಕಿಲ್ವಾ? ಬದುಕಿಲ್ಲ. ಬದುಕಿದ್ದೀರಾ? ಸಿಸ್ಟರ್, ನಿಮ್ಮ ಗಂಡನಿಗೆ ಎಷ್ಟು ಇಷ್ಟ ಇರುವ ಊಟ ಯಾವುದು? ಹೇಳಿ, ಯಾವಾಗಲೂ ಅದೇ ಕೊಡ್ತೀರ ನೀವು? ಕೇಳ್ತಾರೆ ಅವರು. ಓಕೆ, ಇವ್ರಿಗೆ ಏನು ಇಷ್ಟ ಬ್ರದರ್? ಅನ್ನ ಸಾಂಬಾರು, ನಾನ್ ವೆಜ್ ಇಲ್ಲ. ಸೂರ್ಯಗೆ ಏನು ಇಷ್ಟ? ಹಾಲೆಲೂಯಾ. ಸುಮ್ಮನೆ ಕೇಳಿದ್ದು. ಒಂದು ಜಾಗದಲ್ಲಿ ಹೋದಾಗ, ತಮಿಳುನಾಡಲ್ಲಿ ಹೋದಾಗ ಇದೇ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಹೆಂಡತಿ ಹೇಳಿದ್ರು, ಗಂಡನಿಗೆ ಗಂಜಿ ಇಷ್ಟ ಅಂತ. ನಾನು ಕೇಳಿದ್ರೆ ಉಪವಾಸ ಮಾಡ್ತಿರೋದು ದಿನಾಲು ಅಂತ. ಆ ಗಂಡ ಅಲ್ಲೇ ಪಾಸ್ಟರ್ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರು. ನೋಡೋ ಒಂದು ಜಾಗದಲ್ಲಿ ಕೂತಿದ್ದಾರೆ ಅವರು. ಪಾಸ್ಟರ್, ನಿಮ್ಮ ಹೆಂಡತಿಗೆ ಏನು ಇಷ್ಟ ಅಂತ. ಗಂಡ ಹೇಳಿದ್ರು ನನ್ನ ಹೆಂಡತಿಗೆ ಗಂಜಿ ಇಷ್ಟ ಅಂತ. ನನಗೆ ತುಂಬಾ ಆಶ್ಚರ್ಯ, ಸಂತೋಷವಾಯಿತು. ಕಾರಣ ಏನು ಗೊತ್ತಾ? ಒಂದು ಮನೆಯಲ್ಲಿ ಗಂಡನಿಗೂ ಹೆಂಡತಿಗೆ ಒಂದೇ ಇಷ್ಟ ಬಂದ್ರೆ ಎಷ್ಟು ಸೌಂದರ್ಯವಾದ, ಸುಂದರವಾದ ಮನೆ ಅದು. ಗಂಡನಿಗೂ ಹೆಂಡತಿಗೆ ಒಂದೇ ಇಷ್ಟ ಬಂದ್ರೆ ಅದು ಜಗಳ ಆಡಲ್ಲ. ನನಗೇನು ಕೊಟ್ಟಿದೆ, ನಿನಗೆ ನೀನೇನು ತಿಂದೆ ಅಂತ ಕೇಳಲ್ಲ. ಒಂದೇ ಕುಟುಂಬದಲ್ಲಿ ಗಂಡ ಹೆಂಡತಿಗೂ ಒಂದೇ ಇಷ್ಟ ಬಂದರೆ ಎಷ್ಟೊಂದು ಸುಂದರವಾಗಿರ್ತದೆ ಮನೆ. ಮಕ್ಕಳು ಹೆಂಗೆ ಆಗಬೇಕಂದ್ರೆ ಒಂದು ಗಂಡನಿಗೂ ಹೆಂಡತಿಗೆ ಒಂದೇ ಆಸೆ ಬಂದ್ರೆ ಅವರು ಎಷ್ಟರ ಮಟ್ಟಿಗೆ ಅನ್ಯೋನ್ಯದಲ್ಲಿ ಬೆಳೀತಾರೆ ಅಲ್ಲವಾ? ಯೇಸು ಕ್ರಿಸ್ತನಿಗೆ ಆಸೆ. ಯೇಸು ಕ್ರಿಸ್ತನ ಜೊತೆ 3 ವರ್ಷ ನಡೆದ ಮೇಲೆ ಯೇಸು ಕ್ರಿಸ್ತನ ಆಸೆ ನಿನ್ನದಾಗಿ ಮಾರ್ಪಾಡು ಆಗದೇ ಇದ್ದರೆ, ಕೆಲವು ಒಂದು ಜಾಗದಲ್ಲಿ ಇನ್ನೊಂದು ಜಾಗದಲ್ಲಿ ಹೋದಾಗ ಹೆಂಡತಿಗೆ ಕೇಳಿದೆ,
ಗಂಡನಿಗೆ ಏನಿಷ್ಟ ಅಂತ. ಕೆಲವು ಕಡೆ ಫ್ಯಾಮಿಲಿಗಳು ಕೂತ್ಕೊಳ್ಳುವಾಗ ಹಂಗೆ ಕೇಳ್ತೀನಿ ಒಂದೊಂದು ಜಾಗದಲ್ಲಿ. ಆಗ ಹೆಂಡತಿ ಹೇಳಿದ್ರು, ಆತನೂ ಪರವಾಗಿಲ್ಲ, ಏನು ಕೊಟ್ಟರು ತಿಂತಾರಂತ. ಆಗ ನಾನು ಕೇಳಿದೆ, ನೀವು ಹಂಗೆ ಕೊಟ್ಟು ಅಭ್ಯಾಸ ಮಾಡಿಸಿದ್ದೀರಾ? ನಾನೇನು ಕೊಟ್ಟರು ತಿನ್ನಬೇಕು, ಅದು ರುಚಿಯಾಗಿರ್ಬೇಕಂದ್ರೆ. ಅವ್ರಿಗೆ ಹೆಚ್ಚು ಕಡಿಮೆ 50 ವರ್ಷ ಮೇಲೆ ಆಗಿದೆ. ಹಂಗೆ ನೀವು ನಿಮ್ಮ ಗಂಡಸರನ್ನು ಹೆಂಡತಿಯರನ್ನು ಮಾರ್ಪಡಿಸಿದ್ದೀರಾ? ಇಲ್ಲಲ್ಲ. ಯೇಸುಕ್ರಿಸ್ತನ ಒತ್ತಾಯ ಮಾಡಲ್ಲ, ನೀವು ಇದು ಇಷ್ಟಪಡಬೇಕಂದ್ರೆ ಅಭ್ಯಾಸ ಮಾಡಿಸಲ್ಲ ನಮ್ಮನ್ನು. ನಿನಗೆ ಮನಸ್ಸಿರ್ತದೆ. ನಾನು ನನ್ನ ತಂದೆಯ ಚಿತ್ತವನ್ನು ಮಾಡೋಕ್ಕೆ ಬಂದಿದ್ದೀನಿ. ನಾನು ಮಾಡೋದು ಕೂಡ ಆತನಿಗೆ ಹೇಳಿ ಮಾಡೋದು ಮಾತ್ರವೇ ನಾನು ಮಾಡೋದು. ನನ್ನದಾಗಿ ನಾನೇನು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನು ಮನುಷ್ಯನಾಗಿರೋದು ಬಂದಿರೋದು, ತಂದೆಯ ಚಿತ್ತ. ಮತ್ತೆ ಯೋಹಾನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೀಗೆ ಬರೆದಿದೆ, ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ತಂದೆ ನಿಮ್ಮನ್ನು ಪ್ರೀತಿಸ್ತಾರೆ, ನೀವು ನನ್ನ ವಾಕ್ಯಗಳನ್ನು ಕೈಕೊಂಡು ನನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೀತೀರಿ. ಅಂದರೆ ಕರ್ತನ ಕಟ್ಟಳೆಗಳು ನಮ್ಗೆ ಇಷ್ಟವಾಗಿರುತ್ತದೆ, ರುಚಿಯಾಗಿರುತ್ತದೆ. ಯೋಚನೆ ಮಾಡಿದ್ರೆ ಕುಟುಂಬ ಜೀವನ, ಮಕ್ಕಳಿಗೆ ತಂದೆ ತಾಯಿಗಳು ತಿನ್ನೋದು ಇಷ್ಟ ಅಲ್ಲ. ತುಂಬ ಸಾರಿ ತಂದೆ ತಾಯಿಗಳಿಗೆ ಮಕ್ಕಳ ಊಟನೂ ಸರಿ ಇಲ್ಲ. ಅವರು ನ್ಯೂ ಜನರೇಷನ್ ಬೇರೆ ಬೇರೆ ತಿಂತಾ ಇರ್ತಾರೆ. ಅವ್ರಿಗೆ ಬರ್ಗರ್ ಬೇಕು, ಪಿಜ್ಜಾ ಬೇಕು, ಕಬಾಬ್ ಬೇಕು. ಆದರೆ ಮನೆಯಲ್ಲಿ ಹಳೆಯ ಅಪ್ಪ ಅಮ್ಮ ಹೇಳಿದ್ದ ಅನುಭವದಿಂದ ಹೇಳ್ತಾ ಇರೋದು, ನನ್ನ ಮುದ್ದೆ ನನ್ನ ಮಗನಿಗೆ ಇಷ್ಟ ಆಗಲ್ಲ, ನಾನು ಕೂಡ ರೋಟಿ ಅವನಿಗೆ ಇಷ್ಟ ಆಗಲ್ಲ. ಅದಕ್ಕಾಗಿ ತಾಯಿ ಸೆಪ್ರೇಟ್ ಮಾಡ್ತಾನೆ ಮಗನಿಗೋಸ್ಕರ. ನೀವು ಮಾಡ್ತೀರಾ ಕೆಲವೊಂದು ಅಲ್ಲವಾ? ಅವಾಗ ಕೆಲವು ಮಕ್ಕಳಿಗೆ ಕಟ್ಟೋತನ, ದಿನಾಲು ಇದನ್ನೇ ಕೊಡ್ತೀರಾ, ದಿನಾಲು ಅದನ್ನೇ ಕೊಟ್ಟು ತಿಂದು ನೋಡ್ರಿ. ಇಸ್ರಾಯೇಲ್ ಜನರ ಅರಣ್ಯಕಾಂಡದಲ್ಲಿ ದೇವರು ಕೊಟ್ಟಿರೋದನ್ನು ತಿಂದು ಮನ್ನಾ ತಿಂದು ಅವರಿಗೆ ಅಸಹ್ಯವಾಯಿತು. ಇದನ್ನೇ ಕೊಡ್ತೀರಾ ಅಂದ. ಇಲ್ಲ, ನಾನು ಮಾಂಸ ಕೊಡ್ತೀನಿ ಅಂತ ದೇವರಿಗೆ ಹೇಳಿ ಎಲ್ಲರಿಗೂ ಅಕ್ಕಿಗಳನ್ನು ಕೊಟ್ಟರು. ಯಾವ ಅಕ್ಕಿಗಳನ್ನು ಕೊಟ್ಟರು? ಸರಿ, ಈಗೇನಿಷ್ಟ? ಚಿಕನ್ ಮಟನ್. ತಾಯಿಗೇನಿಷ್ಟ? ಅದನ್ನೇ ಹೇಳಿ. ಅದೇ ಸತ್ಯ ಅದ ಅಲ್ವಾ? ಹಾಲೆಲೂಯ. ಕೆಲವೊಮ್ಮೆ ತಾಯಿ ಏನು ಮಾಡ್ತಾರೆ ಅಂತ ಗೊತ್ತಾ? ತಾಯಿಗೆ ಇಷ್ಟ ಇರುತ್ತದೆ, ಆದರೆ ಜೋರಾಗಿ ಹೇಳಕ್ಕೆ ಮನಸ್ಸು ಬರಲ್ಲ. ಮಗನಿಗೆ ಅದು ಇಷ್ಟ ಅಂತ ಹೇಳ್ಬಿಡ್ತಾರೆ. ಅದು ನೋಡಿದಿರ? ಹಂಗೆ ಮಾಡ್ತಾರೆ ಜನರು. ಹಂಗೆ ನಡೆಯುತ್ತದೆ ಕೆಲವು ಜಾಗ. ಈಗ ಒಂದು ಪ್ರಶ್ನೆ, ಯೇಸುಕ್ರಿಸ್ತನ ಕೇಳಿದ್ರು, ನಾನು ಯಾರೆಂಬುದಾಗಿ ನೀವು ಹೇಳ್ತೀರಾ? ನಾನು ಯಾರು ಎಂದು ಹೇಳ್ತೀರಾ? ಯೇಸುಕ್ರಿಸ್ತ ಹೇಳ್ತಾರೆ. ಈಗ ನಾನೊಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಆದರೆ ಒಂದು ಹೆಜ್ಜೆ. ಯೇಸುಕ್ರಿಸ್ತನಿಗೆ ಏನು ಇಷ್ಟ ಎಂದು ಗೊತ್ತಾ ನನಗೆ? ಯೇಸುಕ್ರಿಸ್ತನಿಗೆ ಏನು ಇಷ್ಟ? ಇಷ್ಟು ವರ್ಷವಾಗಿ ಯೇಸುಕ್ರಿಸ್ತನ ಜೊತೆ ನಡೀತಾ ಇದ್ದಾರೆ. ಯೇಸುಕ್ರಿಸ್ತನ ಅವರ ಇಷ್ಟ ಎಲ್ಲ ನೋಡ್ಕೊಂಡ್ರು. ಯೇಸುಕ್ರಿಸ್ತನಿಗೆ ಏನು ಇಷ್ಟ ಹೇಳ್ರಿ? ತಂದೆಯ ಚಿತ್ತವನ್ನು ಮಾಡೋದೇ. ತಂದೆಯ ಚಿತ್ತವನ್ನೇ ಮಾಡೋದು ಯೇಸುವಿಗೆ ಇಷ್ಟ. ಯೇಸಪ್ಪ, ನಿನ್ನ ಇಷ್ಟ ಏನು? ಎಲ್ಲರೂ ಊಟದ ಬಗ್ಗೆ ಹೇಳುವಾಗ, ಶಿಷ್ಯರಿಗೆ ಊಟಕ್ಕೆ ಕೇಳುವಾಗ ಅವರ ಹೇಳಿದ್ರು. ನಾನು ಸ್ವಲ್ಪ ನಿಮಗೆ ತಿಳ್ಕೊಳ್ಳೋದಕ್ಕಾಗಿ ಪ್ರಶ್ನೆ ಸ್ವಲ್ಪ ಬದಲಾಯಿಸಿ ಕೇಳ್ತೀನಿ, ಸ್ವಲ್ಪ ವ್ಯತ್ಯಾಸವಾಗಿ. ಯೇಸುಕ್ರಿಸ್ತನಿಗೆ ಏನು ಇಷ್ಟ? ಓಕೆ, ತಂದೆಯ ಜೊತೆ ಯೇಸುಕ್ರಿಸ್ತನ ನಡೆಯುವಾಗ ತಂದೆ ಇಷ್ಟ ಮಾಡೋದಕ್ಕೆ ಯೇಸುಕ್ರಿಸ್ತನಿಗೆ ಇಷ್ಟ. ನಾವು ಯೇಸುಕ್ರಿಸ್ತನ ಜೊತೆ ನಡೆಯುವಾಗ ನನ್ನ ಜೀವನದಲ್ಲಿ ಏನಾಗಬೇಕಂದ್ರೆ ಯೇಸುಕ್ರಿಸ್ತನಿಗೆ ಇಷ್ಟ. ನೀವು ಏನೆಲ್ಲ ಉತ್ತರ ಹೇಳಿ ನೋಡಿ. ನನಗೆ ಹಿಂಗೆ ಜನರಲ್ ಆಗಿರೋ ಉತ್ತರಗಳು ಬೇಡ, ಕರೆಕ್ಟ್ ಆಗಿರುವ. ಇವಾಗ ಯೇಸುಕ್ರಿಸ್ತನಿಗೆ ಇಷ್ಟ, ತಂದೆ ಇಷ್ಟ ಅಂದರೆ ಸಿಲುಬೆಯಲ್ಲಿ ಸಾಯಬೇಕಂದ್ರೆ ನೀವು ಮಾಡ್ತೀರಾ? ಇಲ್ಲ ಅಂತ ಹೇಳ್ಬಿಟ್ಟಿದೆ. ಮತ್ತೆ ಹೆಂಗೆ ಶಿಷ್ಯನಾಗ ಚಾನ್ಸು? ದೇವರಿಗೆ ಚಿತ್ತ ಇದೆ, ಸಿಸ್ಟರ್ ಸಿಲುಬೆಯಲ್ಲಿ ಸಾಯಬೇಕು. ನಾನು ಅದೆಲ್ಲ ಹೇಳ್ತಾ ಇದ್ದೆ. ಅದೆಲ್ಲ ನೀವು ದೈವಿಕವಾಗಿ ಆತ್ಮಿಕವಾಗಿ ಉತ್ತರ ಕೊಡಬೇಡ್ರಿ. ಯೇಸುಕ್ರಿಸ್ತನಿಗೆ ಸಿಲುಬೆಯಲ್ಲಿ ಸಾಯಬೇಕಂದ್ರೆ ಇಷ್ಟ.
ಆಶ್ಚರ್ಯವಾಗಿ ತುಂಬ ಜನರು ಆತ್ಮಿಕವಾಗಿ ಬೇರೆ ಅರ್ಥಗಳೆಲ್ಲ ಹೇಳ್ಬಿಡ್ತಾರೆ. ಯೇಸು ಕ್ರಿಸ್ತನಿಗೆ ಇಷ್ಟ ನಾನು ಶಿಲುಬೆಯಲ್ಲಿ ಸಾಯಬೇಕಂತ. ಯೇಸು ಕ್ರಿಸ್ತನಿಗೆ ಆಸೆ ನಾನು ಶಿಲುಬೆಯಲ್ಲಿ ಸಾಯಬೇಕಂತ. ಅವಾಗ ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರಾ? ಸುಮ್ಮನೆ ಚಿತ್ತಂದಲ್ಲೇ ಹೇಳ್ಬೇಡ್ರಿ. ನಾನು ಶಿಲುಬೆಯ ಮರಣದ ಬಗ್ಗೆ ಕರೆಕ್ಟಾಗಿ ನೆಟ್ಟಾಗಿ ಹೇಳ್ತಾ ಇದ್ದೀನಿ. ಸ್ಪಷ್ಟವಾಗಿ ಗುರಿಗೆ ಮುಟ್ಟಬೇಕು. ಅಂದ್ರೆ ಅಲ್ಲಿ ನಾನು ಹೇಳೋದು ಕೇಳಿ. ನಾನು ಶಿಲುಬೆಯ ದೇವರ ಚಿತ್ತ ತೋರ್ಪಡಿಸಿದೆ. ಜಾರ್ಜು ಶಿಲುಬೆಯಲ್ಲಿ ಕರ್ತನಿಗೋಸ್ಕರ ಸಾಯಬೇಕು ಎಂದು ಇಲ್ಲಿ ನಾನು ದೇವರ ಆಲೋಚನೆಯಾಗಿ ಹೇಳ್ತಾ ಇದ್ದೇನೆ. ನನ್ನ ಬಗ್ಗೆ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲಲ್ಲ, ನಿಮಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನೀವು ಹೇಳಲ್ಲ. ನನ್ನ ಹೆಂಡತಿ ಹತ್ರ ಕೇಳಿ ನೋಡಬೇಕು, ಆವಾಗ ಕರೆಕ್ಟ್ ಗೊತ್ತಾಗುತ್ತದೆ ಪ್ರೀತಿ ಎಲ್ಲಿ ಇರ್ತದೆ ಅಂತ. ಅಲ್ವಾ? ದೇವ್ರಿಗೆ ಹೇಳಿದ್ರು ನನ್ನ ಗಂಡನನ್ನು ಶಿಲುಬೆಯಲ್ಲಿ ಸಾಯಿಸಬೇಕು, ಒಪ್ಕೊಳ್ತೀರಾ? ಮರಿಯಳಿಗೆ ಹಂಗೆ ಹೇಳಿದ್ರು, ಅದಕ್ಕೆ ಮರಿಯಳ ಹೃದಯದಲ್ಲಿ ಕತ್ತಿ ಹೋಗಿರೋದು. ಮರಿಯಳಿಗೆ ಮಾತ್ರ ಗೊತ್ತು. ಅದಕ್ಕೆ ಎಲ್ಲರೂ ಭಯಪಟ್ಟು ನೀರಿನಿಂದಾಗಲೂ ಯೋಹಾನಂದ ಶಿಷ್ಯರನ್ನು ಕರ್ಕೊಂಡು ಬಂದು ಮತ್ತೆ ಯಾವ ಶಿಷ್ಯರು ಬರದೇ ಇರುವಾಗಲೂ ಜಾಗ ಹುಡುಕಿ ಅಲ್ಲಿಂದ ಬಂದು ಯೇಸು ಕ್ರಿಸ್ತನ ಶಿಲುಬೆಯ ಬಳಿ ಮರಿಯಳು ನಿಂತಿರೋದಕ್ಕೆ ಕಾರಣ ಅದಾಗಿತ್ತು. ಯೇಸು ಕ್ರಿಸ್ತನಿಗೆ ಹೇಳಿದ, ದೇವರಿಗೆ ಹೇಳಿದ ಮಾತಿದೆ, ಒಂದು ಹೆತ್ತ ತಾಯಿ ತನ್ನ ಕೂಸನ್ನು ಮರೆತು ಬಿಡಲ್ಲ. ಮರಿಯಳಿಗೆ ಮರೆಯಕ್ಕಾಗಲ್ಲ. ಸಹೋದರರು ಬಂದಿಲ್ಲ, ತಮ್ಮಂದಿರು ಬಂದಿಲ್ಲ, ತಂಗಿಯರು ಬಂದಿಲ್ಲ, ಮರಿಯಳು ಮಾತ್ರ ಬಂದರು. ಕಾರಣವೇನೆಂದ್ರೆ ಅವಳ ಹೃದಯದಲ್ಲಿ ನಾನು ಒಪ್ಪಿಸಿಕೊಟ್ಟು ನನ್ನ ಹೊಟ್ಟೆಯಿಂದ ಯೇಸು ಕ್ರಿಸ್ತನ ಲೋಕಕ್ಕೆ ನಾನು ಕೊಟ್ಟಿದ್ದಾಗ ಅವನಿಗೆ ಸಾವು ಬರುವಾಗ ದುಃಖ ನನಗಿದೆ, ಯಾರು ಸ್ನೇಹಿತರು ಸಹೋದರರು ಯಾರು ಬರದಿದ್ರು ನಾನು ಹೋಗಬೇಕೆಂದೆ ಆ ಪ್ರೀತಿಸಿದ ಯೋಗನ ಕರ್ಕೊಂಡು ಜಾಗ ಹುಡುಕಿ ಹೋಗಿದ್ದಳು ಅವಳು. ಅದ್ರ ಜೊತೆ ಅಷ್ಟು ಕಾಲ 3 ವರ್ಷ ನಡೆದಿರುವವರು ಏನ್ ಮಾಡಿದ್ರು? ಓಡಿ ಹೋಗಿ ಮನೆಯಲ್ಲಿ ಅಡಗಿಕೊಂಡ್ರು, ಬೇರೆ ಜಾಗದಲ್ಲಿ. ಯಹೂದರನ್ನು ಭಯಪಟ್ಟರು. ಹಾಲೆಲೂಯ. ನಾನು ಕೇಳ್ತಾ ಇದ್ದೀನಿ, ಇವಾಗ ನಾನು ಶಿಲುಬೆಯಲ್ಲಿ ಸಾಯಬೇಕಾದ್ರೆ ಇವತ್ತು ನಾನು ಅದು ಅನೌನ್ಸ್ ಮಾಡಿದ್ದೀನಿ, 6 ತಿಂಗಳೊಳಗೆ ನಾನು ಶಿಲುಬೆಯಲ್ಲಿ ಸಾಯಬೇಕು. ಆಗ ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರಾ? ನೀವು ಆತ್ಮಿಕವಾಗಿ ಉತ್ತರ ಕೊಡ್ಕೊ ಹೋಗ್ಬೇಡ್ರಿ, ನೀವು ಮಾನಸಿಕವಾಗಿ ಸಾಧಾರಣವಾಗಿ ಸ್ವಯವಾಗಿ ಉತ್ತರ ಕೊಡಿ. ನಿಮಗೆ ಕೇಳ್ತಾ ಇದ್ದೀನಿ, ಏನು ನೀವು ಪ್ರಾರ್ಥನೆ ಮಾಡ್ತೀರಿ? ಮೌನಿ ಆಗ್ತದೆ. ನಿಮ್ಮ ಹೇಳ್ತಾರೆ ಸಾಯಬಾರದು ಅಂತ. ಯಾರು ಹಂಗೆ ಪ್ರಾರ್ಥನೆ ಮಾಡ್ತೀರಾ? ಯಾರೋ ಸ್ವಲ್ಪ ಬೇಡ ಅಂತ ಪ್ರಾರ್ಥನೆ ಮಾಡ್ತೀರಾ ಅಲ್ವಾ? ಒಪ್ಕೊಂಡಿದ್ದೀರಾ? ಎಷ್ಟು ಜನರಿಗೆ ಪ್ರಾರ್ಥನೆ ಮಾಡ್ತೀರಾ? ಕೈ ಎತ್ತರಿ. ಆಗ ನಿಮ್ಮ ಹೆಸರು ಏನಂತ ನಾನು ಹೇಳ್ತೀನಿ. 16ನೇ ಅಧ್ಯಾಯ 21ನೇ ವಾಕ್ಯದಿಂದ ಓದಿರಿ. ಅದೇ ಅಧ್ಯಾಯ 21ನಿಂದ. ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಳ್ಳಲ್ಪಟ್ಟು 3ನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪ್ರೇತನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಮತ್ತೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪ್ರೇತನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ದೇವರು ತನ್ನ ಚಿತ್ತ ತಿಳಿಯಪಡಿಸಿದೆ, ಇವನು ಶಿಲುಬೆಯಲ್ಲಿ ಸಾಯಬೇಕು 6 ತಿಂಗಳೊಳಗೆ. ಅವಾಗ ಪ್ರಾರ್ಥನೆ ಮಾಡುವವರಿಗೆ ದೇವರೇನು ಹೇಳ್ತಾರೆ? ಕನ್ನಡಿ ನೋಡಿ ಹೇಳಿದ್ರೆ ಸಾಕು, ಈಗ ಬೇಡ. ನೀನು ಭೂಮಿಗೆ ತಕ್ಕಂತೆ ಲೋಕಕ್ಕೆ ತಕ್ಕಂತೆ ಬೇಡ್ತೀರಾ? ದೇವರು ತನ್ನ ಚಿತ್ತವನ್ನು ತೋರ್ಪಡಿಸುವಾಗ ಅದರ ಪ್ರಕಾರ ಹೋಗಬೇಕಲ್ಲವಾ? ಯೇಸು ಕ್ರಿಸ್ತನು ಶಿಷ್ಯರಿಗೆಲ್ಲ ಸ್ವಲ್ಪ ಅರ್ಥ ಆಗಿದೆ ಅಂತ ತಿಳ್ಕೊಂಡು ತಿಳಿಸಿಕೊಡ್ತಿದ್ದಾರೆ. ಅಷ್ಟು ತನಕ ಹೇಳಿದ್ರೆ ಅವರ ಜೊತೆ ಬರಲ್ಲ. ಅವರಿಗೆ ಪ್ರತ್ಯೇಕವಾಗಿ ತಿಳಿಯಪಡಿಸಲಿಕ್ಕೆ ಶುರು ಮಾಡಿದ್ರು, ಇವರು ನನ್ನ ಸಾಯಿಸ್ತಾರೆ.
ಸ್ವಲ್ಪ ದಿನಗಳ ಒಳಗಡೆ 6 ತಿಂಗಳ ಒಳಗಡೆ ನನ್ನನ್ನು ಕೊಲ್ಲುತ್ತಾರೆ ಅವರು. ಅದಕ್ಕೂ ಮುಂಚೆ ಕೊಲ್ಲುವುದಕ್ಕೆಲ್ಲ ಪ್ರಯತ್ನ ಪಟ್ಟಿರುವಾಗ ಯೇಸುಕ್ರಿಸ್ತನಿಗೆ ಹೇಳಿದ್ರು, ಸಮಯಕ್ಕೆ ಮುಂಚೆ ನನ್ನ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ. ಅವು ಜನ ಅಂದ್ಕೊಂಡ್ರೆ ಯೇಸುಕ್ರಿಸ್ತನ ಏನು ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದ್ಬಿಟ್ಟ. ಇವಾಗ ಯೇಸುಕ್ರಿಸ್ತನ ಹೇಳ್ತಿದ್ದಾರೆ, ನಾನು ಈಗ ನನ್ನನ್ನೇ ಬಿಟ್ಟು ಕೊಡೋಕ್ಕೆ ಹೋಗ್ತಾ ಇದ್ದೀನಿ, ಸಹಾಯಕ್ಕೆ ಹೋಗ್ತಾ ಇದ್ದೀನಿ. ಪೇತ್ರನಿಗೆ ಮುಖ್ಯ ಶಿಷ್ಯನಿಗೆ ಸಹಿಸಕ್ಕಾಗ್ತಾ ಇಲ್ಲ. ಅಯ್ಯೋ ಇವತ್ತು ನೀವು ಪ್ರೇಯರ್ ಮೀಟಿಂಗ್ಗೆ ಹೋಗಬೇಡ, ಹೋಗುವಾಗ ಅವರು ಕಾದು ನಿಂತು ನಮ್ಮನ್ನು ಹಿಡಿದು ಸಾಯಿಸ್ತಾರೆ. ನನ್ನ ಮನೆಯಿಂದ ನನ್ನ ಹೆಂಡತಿ ಬಿಡ್ತಾರ? ಬಿಡಲ್ಲ. ಹಂಗೆ ಪೇತ್ರನು ಬಿಡದೇ ಇರುವಾಗ ಯೆರೂಸಲೇಮಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಕೈ ಹಿಡಿದು ಗದರಿಸಿದ್ರಂತೆ. ಅಂದ್ರೆ ಯೇಸುಕ್ರಿಸ್ತರು ಅಷ್ಟು ಜೋರಾಗಿ ಹೇಳಿದ್ರು. ಗದರಿಸಿದ ಹೇಳುವಾಗ ಒಂದು ಶಿಷ್ಯನ ಗುರುವನ್ನು ಗದರಿಸುವ ಒಂದು ವಿಷಯ ನೋಡ್ರಿ, ಇದು ಸಾಧಾರಣ ಸಂಭವ ಅಲ್ಲ. ಇದು ನಾವಾದರೆ ಕೊಲ್ಲೋದಲ್ಲ, ಆ ಮನೆಯಾಗಿ ಸರಿ ಇಲ್ಲ, ಅದಕ್ಕೆ ನಾನು ಪ್ರಾರ್ಥನೆಗೆ ಹೋಗಲ್ಲ ಅಂದ್ರೆ ಅಲ್ಲವಾ? ಪಾಪಿಗಳನ್ನು ಹುಡುಕಿ ಬಂದ ರಕ್ಷಕನ ವಿಷಯ ನಾನು ಹೇಳ್ತಾ ಇರೋದು. ನೀನು ಕೂಡ ನಾನು ಕೂಡ ದೇವರನ್ನು ತಿರಸ್ಕರಿಸಿದ್ದಾಗ ನನ್ನ ರೂಪದಲ್ಲಿ ನನ್ನ ಬಳಿ ಬಂದು ನನ್ನ ಕಣ್ಣೀರು ಒರೆಸಿ ನನ್ನನ್ನು ಶಕ್ತಿಪಡಿಸು ದೇವರು ಬರುವಾಗ, ಯೇಸುವೆ ನನ್ನ ಮೇಲೆ ನಿನ್ನ ಚಿತ್ತವೇನು ಅಂತ ಕೇಳಿದರೆ ಅಲ್ಲವಾ? ಸ್ವಲ್ಪ ನಷ್ಟ ಮಾಡಿಕೊಂಡು ಸೇವೆ ಮಾಡಿದ್ರೆ ಮಾತ್ರ ಸೇವೆ ಆಗೋದು. ಕರ್ತನಿಗಾಗಿ ನಷ್ಟ ಸಹಿಸಿದರೆ ಸತ್ಯಕ್ಕಾಗಿ. ನಾವು ಸಾಧಾರಣ ಮಕ್ಕಳಿಗೆ ಹೇಳಿಕೊಡ್ತೀವಿ, ಬೆವರು ಸುರಿಸಿ ಕಷ್ಟಪಟ್ಟು ಕಣ್ಣೀರು ಹಾಕಿಕೊಂಡು ಮಾಡುವಂಥ ಕೆಲಸಗಳ ಮೇಲೆ ಆ ದೇವರಿಗೆ ಗೊತ್ತು ಅಂತ ನಾವು ಹೇಳ್ತೀವಿ. ಮುಖ್ಯಮಂತ್ರಿಗೆ ಗೊತ್ತಿದೆ ಅಂತಲ್ಲ, ಪಕ್ಕದಲ್ಲಿರಿಗೆ ಗೊತ್ತಿದೆ ಅಂತಲ್ಲ, ದೇವರಿಗೆ ಗೊತ್ತು. ಒಂದು ದಿನ ದೇವರ ನಂಬಿಕೆ ಇಲ್ಲದವನು ಹೇಳ್ತಾನೆ, ಮೇಲೆ ಒಬ್ಬನಿದ್ದಾನೆ, ಅವನು ನೋಡ್ತಿದ್ದಾನೆ ಅಂತ. ಹಂಗೆ ಆದ್ರೆ ನೋಡುತ್ತಾನೆ ಅಂತ ತಿಳ್ಕೊಂಡಿರುವ, ಹೃದಯದಲ್ಲಿ ತಿಳುವಳಿಕೆ ಬಂದಿರುವ ನಾವು ಕರ್ತನಿಗೆ ಹೇಳುವುದು ಮಾಡಬೇಕಾ ಬೇಡವಾ? ಹಂಗೆ ಆದ್ರೆ ಕರ್ತನಿಗೆ ನನ್ನ ಮೇಲೆ ಇರುವ ಚಿತ್ತ ಏನು? ನಮ್ಮ ದಿನಾಲಿರುವ ಪ್ರಾರ್ಥನೆ ಏನಂದ್ರೆ, ದೇವರೇ ನನ್ನ ಚಿತ್ತ ಮಾಡಿಕೊಡು, ನನ್ನ ಚಿತ್ತ ಮಾಡಿಕೊಡು ಅಲ್ಲವಾ? ಅಲ್ವಾ? ಆಶ್ಚರ್ಯವಾಗಿ ಹೇಳಿ, ಒಂದು ಯೋಚನೆ ಮಾಡ್ರಿ. ಸರಿ, ನೀವು ಬೇರೆ ಪ್ರಾರ್ಥನೆ ಮಾಡ್ತೀರಾ, ಒಂದು 10 ಪ್ರಾರ್ಥನೆ ಮಾಡ್ತೀರಾ, ಅದರಲ್ಲಿ 8 ಆದ್ರೂ ಏನಿರ್ತದೆ? ಕರ್ತನ ಚಿತ್ತ, ನನ್ನ ಚಿತ್ತ. ಯೋಚನೆ ಮಾಡಿ ಬರೆದು ಬಿಟ್ರಿ, ಜನರ ರೆಕಾರ್ಡ್ ಮಾಡಿ ಕೇಳ್ಕೊಳ್ರಿ ನಿಮ್ಮ ಪ್ರಾರ್ಥನೆಗಳು. ನಾ ಎಲ್ಲರಿಂದ ಹೇಳ್ತಾ ಇಲ್ಲ, ಕೆಲವರು ಯುಗಾಂಧ್ರ ಒಂದು ಮೇಲೆಗೆ ಬರ್ತಿದ್ದಾರೆ. ನಾವು ಕಲ್ತುಕೊಳ್ಳಬೇಕು, ಚಿಕ್ಕ ಚಿಕ್ಕ ಹೆಜ್ಜೆಗಳಲ್ಲಿ ನಾವು ಕಲ್ತುಕೊಳ್ಳಬೇಕಾಗಿದೆ. ಆದರೆ ದೇವರು ನಮಗೆ ಒಂದು ದಿನ ಊಟ ಕೂಡ ನಿಲ್ಸ ಇಲ್ಲ. ದೇವರಿಗೆ ಗೊತ್ತು ನಮ್ಮನ್ನು ಹೇಗೆ ಆಶೀರ್ವದಿಸಬೇಕು. ಇಲ್ಲವಾದ್ರೆ ಹಣ ತಗೊಂಡು ಬಂದರೂ ಕೂಡ ಊಟ ಮಾಡೋಕ್ಕೆ ರುಚಿ ಬರಲ್ಲ. ನಾವು ಕೇಳೋದು ಹಣ ಕೊಟ್ಟರೆ ನನಗೆ ಇಷ್ಟ ಇರೋದೆಲ್ಲ ತಿನ್ಬೋದಲ್ಲ. ದೇವರ ಚಿತ್ತ ಕೇಳಂಗಿಲ್ಲ. ನಮ್ಮ ಮನಸ್ಸು ಭಯಂಕರ. ನಾನು ಸ್ವಲ್ಪ ಉಪದೇಶದ ಪ್ರಕಾರಕ್ಕೆ ಹೋಗ್ತಾ ಇದ್ದೀನಿ, ಆದರೆ ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಿದ್ದಾರೆ. ಈ ಸೈತಾನನಿಂದ ಕರೆದ ಈ ಪೇತ್ರನಿದಾನಲ್ಲ, ಅವನು ಮತ್ತೆ ಏನಾಗಿದೆ ಎಂದು ಗೊತ್ತಾ? ದೇವರು ಪರಲೋಕರಿಗೆ ಹೋದ ಮೇಲೆ ಇನ್ನೊಂದು 10 ದಿನ ಆದ ಮೇಲೆ ಪವಿತ್ರಾತ್ಮನೆ ಬಂದಾಗ ಅವನೇ ಮೇಲೆ ನಿಂದು ಅವನ ಒಂದೇ ಪ್ರಸಂಗದಲ್ಲಿ 3,000 ಜನರು ನಂಬಿ ದೀಕ್ಷಾಸ್ನಾನ ಹೊಂದಿದರು. ಬರೀ ಮೀನು ಹಿಡಿಯುವ ಬೆಸ್ತನಿಂದ ಒಮ್ಮೆ ತನ್ನ ಶಿಷ್ಯರಲ್ಲಿ ಒಬ್ಬನನ್ನು ಸೈತಾನಂದು ಕರೆಯಲ್ಪಟ್ಟ ಈ ಪೇತ್ರನು ಒಂದು ದಿನದ ಪ್ರಸಂಗದಲ್ಲಿ 3,000 ಜನರು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿದರು. ಹಾಲೆಲೂಯಾ. ಬೆಸ್ತನು, ಮೀನು ಹಿಡಿಯೋನು, ಅವು ನಮಗೆ ಪೇತ್ರನ ಆ ಕಾಲದಲ್ಲಿ ಪೇತ್ರನಿದ್ದ, ಈ ಕಾಲದಲ್ಲಿ ಪೇತ್ರನಲ್ಲಿ ನಾವು ಎಷ್ಟೋ ಸಾರಿ ನಮ್ಮ ಸೇವೆಗಳಿಂದ ಹಿಂಜಾರಿ ಹೋಗಿದ್ದೇವೆ ಅಲ್ಲ. ಕೆಲವು ಸಮಯದಲ್ಲಿ ನಾವು ಜೋರಾಗಿ ಬಂದು, ಕೆಲವೊಂದು ಸಮಯದಲ್ಲಿ ನಾವು ಹಿಂದೆ ಕೂತ್ಕೊಳ್ತೇವೆ. ಭಾನುವಾರ ಮುಂದೆ ಬರ್ತೀವಿ, ಸೋಮವಾರದಿಂದ ಶನಿವಾರವರೆಗೂ ನಮ್ಮ ಚಿತ್ತಗಳಲ್ಲಿ ನಾವು ಒಳಪಟ್ಟಿರ್ತೀವಿ. ಆದರೆ ಪೌಲನು ಹೇಳ್ತಾನೆ, ಏನ್ ನಿನ್ನ ಜೀವನದಲ್ಲಿ ನೀನು ಮಾಡಿದ್ರು ದೇವರಿಗೆಂದೇ ಕೇಳ್ಕೊಂಡು ಮಾಡಿರಿ ಅನ್ನೋ ಕೆಲಸ ಕೂಡ. ಕೆಲಸದ ಜಾಗದಲ್ಲಿ ನೀನು ಸಾಕ್ಷಿ ಆಗ್ತೀರ. ದಾನಿಯಲ್ನ ಹಂಗೆ ಮಾಡಿರೋದು. ದಾನಿಯಲ್ಲು ಶದ್ರಕ್ಕ ಮೇಷಕ್ಕ ಅಬೇದ್ನೆಗೋ ಕೆಲಸದ ಜಾಗದಲ್ಲಿ ಅವರು ಸಾಕ್ಷಿಗಳಾದ್ರೆ. ಉದಾಹರಣೆ, ಆ ಕಾಲದಲ್ಲಿ ಪೇತ್ರ ಇದ್ದ, ಈ ಕಾಲದಲ್ಲಿ ಒಂದು ಶುಭ ಇದ್ದಾಳೆ.
ಶುಭ ಅನೇಕ ಸಮಯ ಹಿಂಜಾರಿಗೆ ಹೋಗಿ ಅಂತ ಇಟ್ಕೊಳ್ಳಿ. ಈ ಶುಭ ಮಗಳಿಂದ ಎಷ್ಟು ಜನರನ್ನು ದೇವರ ಕಡೆಗೆ ನಡೆಸ್ಬೋದು? ನಾನು ಹೇಳ್ತೀನಿ, ನಿಮಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಾಕ್ಷಿಗಿದ್ದರೆ ದೊಡ್ಡ ಸಾಕ್ಷಿಗಳು ಒಂದೇ ದಿನದಲ್ಲಿ ಕೆಲವೊಮ್ಮೆ 3,000-5,000 ಜನ ಬರ್ತಾರ. ನಾವು ನಮ್ಮನ್ನು ಕಡಿಮೆಯಾಗಿ ಕಾಣಬಾರದು ಅಲ್ಲವಾ? ಈ ಜೀವನದಿಂದ ಎಷ್ಟು ಜನರು ರಕ್ಷಣೆಗೆ ಬರ್ತಾರೆ ನಿಮಗೆ ಹೇಳಕ್ಕೆ ಸಾಧ್ಯ ಇಲ್ಲ. 6 ತಿಂಗಳು ಮುಂದಕ್ಕೆ ಹೋಗುವಾಗ ಅವ್ರ ಮುಖಾಂತರ ಹೆಚ್ಚಿನ ಜನರು ರಕ್ಷಣೆಗೆ ಬರ್ತಾರೆ. ಆಗುತ್ತಾ? ನಾವೇ ಹಿಂಗೆ ನಿಂತ್ಕೊಳ್ತೀವಿ. ಒಂದು ದಿನ ದೇವರು ಪವಿತ್ರಾತ್ಮನ ಬರ್ತಾರೆ ಅಂತ ಹೇಳಿ ಪವಿತ್ರಾತ್ಮನಿಂದ ಬೆಳಗೊಂದು ನಿಲ್ಲುವಾಗ ಜೀವಕ್ಕೆ ನಿಂತಿದ್ದಾನೆ. ಇದು ನಮ್ಮ ಹಳೆ ಜೀವನ ಎಂದು ಜನರು ಕೇಳ್ತಾರೆ. ಯಾಕಂದ್ರೆ ಅವರು ಕೇಳಿದ್ರು, ಈ ವಿದ್ಯಾಭ್ಯಾಸ ಇಲ್ಲ, ಯಾವುದೂ ಇಲ್ಲದ ಇಬ್ಬರು ಇಷ್ಟು ಧೈರ್ಯದಿಂದ ಮಾತಾಡ್ತಿದ್ದಾರಲ್ಲ ಅಂತ ಆಶ್ಚರ್ಯಪಟ್ಟರು. ಅವನ ಮಾತು ಕೇಳಿ 3,000 ಜನರು ರಕ್ಷಣೆ ಹೊಂದಿದರು ಅಲ್ಲವಾ? ನನಗಿಷ್ಟು ವಯಸ್ಸಾಗಿದೆ ಅಂತೆಲ್ಲ ಹೇಳುವಾಗ, ಈ ವಯಸ್ಸಿನಲ್ಲಿ ಯಾರಿಗೆ ಹೋಗಿ ನನ್ನ ಸುವಾರ್ತೆ ಸಾವುದು ಎಷ್ಟು ಜನ ಬರ್ತಾರೆ ಅಂತ ಕೇಳುವಾಗ, ಮೋಸೆಯನ್ನು ಕಂಡಿದ್ದು 80 ವಯಸ್ಸಿನಲ್ಲಿ. ನಿಮ್ಮನ್ನು ಬೇಸಕ್ಕಾಗುತ್ತದೆ ಇವರಿಗೆ. ಇವರ ಮುಖಾಂತರ ಎಷ್ಟು ಜನ ರಕ್ಷಣೆಗೆ ಬರಬಹುದು ಹೇಳಕ್ಕೆ ಸಾಧ್ಯ. ನೀವು ಮನಸ್ಸು ಮಾಡಿದ್ದರೆ, ಮನಸ್ಸಿದ್ದರೆ, ಕೆಲವೊಮ್ಮೆ ದೇವರೇ ಅಲ್ಲ ಬೇರೆ ಜನರೇ ನಿಮ್ಮನ್ನು ಸೈತಾನನ್ನು ಕರೆದಿರ್ತಾರೆ. ಡೋಂಟ್ ವರಿ. ಅವನಿಗೆ ತಿರುಗಿ ಮನಸ್ಸು ಬಂದು ಪೇತ್ರನಿಗೆ ತಿರುಗಿ ಮನಸ್ಸು ಬಂದು ಒಂದು ಸಮಯದಲ್ಲಿ ತಳ್ಳಿ ಹೇಳಿದ, 3 ಸಾರಿ ತಳ್ಳಿ ಹೇಳಿದ. ಮತ್ತೆ ಮನಸ್ಸು ಬಂದು ಎಚ್ಚಕನ್ ತೋಟದಲ್ಲಿ ಅವನು ಏನ್ ಮಾಡಿದ, ಕೈಯಲ್ಲಿರುವ ಕತ್ತಿಯನ್ನೇ ತಗೊಂಡ. ಮತ್ತೆ ಮನಸ್ಸು ಬಂತು, ಮಾನಸಾಂತರಪಟ್ಟ. ಮನಸ್ಸು ಬಂದಿದ್ದಾಗ, ಪವಿತ್ರಾತ್ಮನ ಮೇಲೆ ಬಂದಿದ್ದಾಗ ಆ ಮನುಷ್ಯನ ಮುಖಾಂತರ 3,000 ಜನರು ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ. ನಮ್ಮ ನಿರೀಕ್ಷೆ ಎಲ್ಲ ಕರ್ತನ ನಿರೀಕ್ಷೆ. ಇವಾಗ ನಾವು ಯಾಕೆ ದೇವರ ಚಿತ್ತ ತಿಳ್ಕೊಬೇಕೆಂದು ಗೊತ್ತಾ? ದೇವರು ಹೇಳಿದ್ದಾರೆ, ನನ್ನ ಇಷ್ಟವಲ್ಲ, ನನ್ನ ಯೋಚನೆ ಎಲ್ಲ ನಿನ್ನ ಯೋಚನೆಗಳು, ನನ್ನ ಮಾರ್ಗವಲ್ಲ ನಿನ್ನ ಮಾರ್ಗಗಳು. ಆಕಾಶ ಭೂಮಿಯ ಮೇಲೆ ಎಷ್ಟು ಎತ್ತರವಾಗಿದೆಯೋ ಅಷ್ಟರ ಮಟ್ಟಿಗೆ ಎತ್ತರವಾಗಿದೆ ನಿನ್ನ ಬಗ್ಗೆ ನನಗಿರುವ ಯೋಚನೆಗಳಂತ. ನೀನೀ ಚಿಕ್ಕ ಬಾವಿಯಲ್ಲಿ ಕುಳಿತುಕೊಂಡು ಚಿಕ್ಕ ಯೋಚನೆ ಮಾಡುವಾಗ ದೇವರಿಗೆ ನಿನ್ನನ್ನು ಮೇಲೆಗೆ ತಂದು ಮೇಲೆಗೆ ಕರ್ತನಿಗಾಗಿ ಉಪಯೋಗಿಸಬೇಕೆಂದು ಆಸೆ ಇದೆ. ನಾನು ಕೆಲಸ ಮಾಡಿ ಪ್ರಾಣಿ ಅಂದ್ರೆ ಸಾಯ್ತೀನಿ. ನಾನು ಫಸ್ಟ್ ಶಿಲ್ಬೆ ಮರಣ ಎಲ್ಲ ಹೇಳಿದಲ್ಲ, 6 ತಿಂಗಳಾದ ಮೇಲೆ ನಾನು ಶಿಲ್ಬೆ ಮರಣ ಹೊಂದಿಕೊಳ್ತಾ ಎಂದು ಇಟ್ಟುಕೊಳ್ಳಿ. ಅದು ಕೇಳುವಾಗಲೂ ನಿಮಗೆ ಸೆಂಟಿಮೆಂಟ್ಸು, ಭಯ, ದುಃಖ, ಕಷ್ಟ ಬೇಡಿಕೊಳ್ಳೋದು ಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ. ಆದರೆ ಬೇರೆ ಕೆಲವೊಂದು ವಿಷಯಗಳು ಕೂಡ ಕರ್ತನ ಹೇಳಿದ್ದಾರೆ. ಇವನು 6 ತಿಂಗಳ ನಂತರ ಶಿಲುಬೆಯಲ್ಲಿ ಜನರು ಹೊಡೆದು ಸಾಯಿಸುವಾಗ ಅದಕ್ಕಿಂತ ಮುಂಚೆ 6 ತಿಂಗಳಲ್ಲಿ ಒಂದು ಪುರುಷಾಯುಷ್ಯಲ್ಲಿ ಮಾಡಬೇಕಾಗಿರೋ ಸಕಲ ಕೆಲಸಗಳು ಮುಗಿಸ್ತಾನಂತ. ಕರ್ನಾಟಕದಲ್ಲಿ ಸಕಲ ಗ್ರಾಮಗಳಿಗೆ ಇವನನ್ನು ಕರ್ಕೊಂಡು ಹೋಗ್ತಾರಂತ. ಇವನಿಗೆ ಬೇಕಾಗಿರೋ ಶರೀರಕ್ಕೆ ಆರೋಗ್ಯವೂ ಕೊಡ್ತೀನಿ, ಮನೆಯಲ್ಲಿ ಸಮಾಧಾನವೂ ಕೊಡ್ತೀನಿ ಅಂತ. ಅವಾಗ ಆಮೇಲೆ ಹೇಳ್ತೀನಿ, ಎಲ್ಲ ತಿಳಿಸಿದ ಮೇಲೆ ಮಾತ್ರ ಆಮೇಲೆ ಹೇಳೋದು. ದೇವರೊಂದು ವಿಷಯ ನಮ್ಮ ಜೀವನದಲ್ಲಿ ಇಟ್ಟರೆ ಆತನಿಗಿರುವ ಚಿತ್ತ ಅತಿ ಭಯಂಕರವಾಗಿದೆ, ಉನ್ನತವಾಗಿದೆ. ನಿಮ್ಮ ಯೋಚನೆಗಳೆಲ್ಲ ನನ್ನ ಯೋಚನೆಗಳನ್ನು ಕರ್ತನಿಗೆ ಹೇಳುತ್ತಿದ್ದಾರೆ. ಆತನೊಂದು ಯೋಚನೆ ಕೊಟ್ಟರೆ ಅದು ಉದ್ದೇಶ ಸಾಧಕವಾಗಿದೆ. ಮಾತಾಡಿದರೆ ಮಾಡುವ ದೇವರೇ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಕರೆದಾತನು ನಂಬಿಗಸ್ತನು, ಸತ್ತರೆ ನನಗೆ ಲಾಭ, ಇವತ್ತು ಸಾಯಕ್ಕೆ ನಾನು ರೆಡಿ. ಆದರೆ ಬದುಕಿದರೆ ಕರ್ತನಿಗೋಸ್ಕರ ಕಡೆಯವರೆಗೂ ಆತನ ಸೇವೆಯನ್ನೇ ನಾನು ಮಾಡುತ್ತೇನೆ. ಹಲ್ಲೆಲೂಯಾ. ಇಷ್ಟೆಲ್ಲ ಹೇಳಿ ಬಂದಿದ್ದೆ ಅಲ್ಲ, ನಾನು ಹೇಳಿದಲ್ಲ ಉರಿಯುತ್ತಾ ಇದೆ ಅಂತ. ಅದರ ವಿಷಯ ನಾನು ಹೇಳಿ ಬರ್ತೀನಿ. ದೇವರು ನನಗೆ ಕೆಲವೊಂದು ತಿಂಗಳ ಮುಂಚೆ ಒಂದು ಇದು ಕೊಟ್ಟರು, 20,000 ಜನರು ಸೇವಕರು ಈ ಕರ್ನಾಟಕದಲ್ಲಿ ಇರಬೇಕಿತ್ತು. ಅದು ಹಿಂಗೆ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ, ದಿನಾಲು ಪ್ರಾರ್ಥನೆ ಮಾಡಿ, ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಬರುವಾಗ ನಿನ್ನೆ ದೇವರು ಬೇರೆ ರೀತಿಗೆ ಮಾತಾಡ್ತೀವಿ. 20,000 ನಾನು ಲೆಕ್ಕ ಹೇಳಿರೋದು. ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಮುಂದಕ್ಕಿರುವ ಹಾದಿಯಲ್ಲಿ ಹೋಗುವುದಕ್ಕಾಗಿ ಬೆಂಗಳೂರಿಂದ 1000 ಜನರನ್ನು ಎಬ್ಬಿಸಬೇಕಂದ್ರೆ, ಬೆಂಗಳೂರಿಂದ 1000 ಜನರು ಸಿಕ್ಕುವುದು ಅಷ್ಟು ಕಷ್ಟ ಅಲ್ಲ ಲೋಕದ ಪ್ರಕಾರ. ಎಷ್ಟೋ ಸಭೆಗಳಲ್ಲಿ 1000 ಜನರಿದ್ದಾರೆ. 38,000 ಜನರಿರೋ ಸಭೆ ಇದೆ.
ನಮ್ಮ ಬೆಂಗಳೂರಿನಲ್ಲಿ. ಅವರೊಂದು ನೆನೆಸಿಕೊಂಡ್ರೆ 1,000 ಜನರನ್ನು ಶಿಷ್ಯರಾಗಿ ಮಾಡಿ ಕಳಿಸಿದರೆ ಕರ್ನಾಟಕ ಸುವಾರ್ತೀಕರಣಕ್ಕೆ ಅಷ್ಟು ಟೈಮ್ ಬೇಕಾಗಿಲ್ಲ. ಬೇಕಾಗಿದೆಯಾ? ಆಗ ನಾನು ದೇವರ ಮುಂದೆ ಕೇಳುವಾಗ ನನಗೆಂದು ಆಲೋಚನೆ ಕೊಟ್ಟ, ಈ 1000 ಜನರಲ್ಲಿ ನೀನು ಒಳಪಟ್ಟಿರೋ ಚಿಕ್ಕ ಗುಂಪಿನಿಂದ ಒಂದು 30 ಸೇವಕರು ಉಂಟಾಗಲಿ ಅಂತ. ನಿನಗೆ 1000 ಇಲ್ಲ, 10,000 ಇಲ್ಲ, ನಿನಗೆ ಎಷ್ಟಿದೆ? ನಿನ್ನ ಚಿಕ್ಕ ಗುಂಪಿನಲ್ಲಿ ಇರುವ ನಿನ್ನ ಸಹೋದರ ಸಹೋದರಿ ಎಷ್ಟಿದ್ದಾರೆ? ಅವರಿಂದ ಒಂದು 30 ಮಂದಿ ಸಾಕು. ಅವರಿದ್ದರೆ ಮಿಕ್ಕಿನ ಜೊತೆ 970 ಮಂದಿಯನ್ನು ಸೇರಿಸಿಕೊಂಡು 1000 ಜನರನ್ನು ಈ ಬೆಂಗಳೂರಿನಿಂದ ಎಬ್ಬಿಸಿ ಕರ್ನಾಟಕದ ಎಲ್ಲ ಕಡೆಗೆ ಕಳಿಸಿ ಹೋಗುವ ಜಾಗದಿಂದಲೇ ಒಂದು 10 ಮಂದಿಯನ್ನು ಎಬ್ಬಿಸಿದರೆ ಈ ನಾನು ಹೇಳುವ ಲೆಕ್ಕ ಸುಲಭವಾಗಿದೆ ಅಂತ ಅವರು ನಡೆಸ್ತಾರ. ಇದನ್ನ ಕೇಳುವಾಗ ನಮಗೆ ನಂಬಿಕೆ ಬರಲ್ಲ, ಕೇಳುವಾಗ ನಂಬಿಕೆ ಬರಲ್ಲ. ಆತ್ಮನಲ್ಲಿ ನಿಮಗೆ ಯೋಚನೆ ಮಾಡುವಾಗ ಆವಾಗ ಉರಿಯುತ್ತೆ. ಯಾಕೆಂದ್ರೆ ಕರ್ನಾಟಕನ ನಂಬಿಕಸ್ಥರು ಇಷ್ಟು ಹೇಳಿದಲ್ಲ, ನನ್ನ ಜೀವನದಲ್ಲಿ ಮಾಡಿದಲ್ಲ, ಹಂಗಾದ್ರೆ ಇದು ಮಾಡಿಸ್ತಾನೆ. ನನ್ನಿಂದ ಮಾಡಕ್ಕಾಗಲ್ಲ, ನನ್ನಿಂದ ಮಾಡಿಸ್ತಾನೆ ಅಲ್ವಾ? ನಿಮ್ಮಿಂದ ಮಾಡಿಸ್ತಾರೆ. ಸಾಧ್ಯ ಆಗುತ್ತಾ? ಅದಕ್ಕೆ ಮುಂಚೆ ಹೇಳಿದ ಒಂದು ಮಾತು, ಒಬ್ಬರಿಗೆ ಒಂದೊಂದು ಗ್ರಾಮ, ಒಬ್ಬರಿಗೆ ಒಂದು 2 ಗ್ರಾಮ ಬೇಡ, ಕಮ್ಮಿ ಮಾಡ, 1 ಗ್ರಾಮ. 1 ಗ್ರಾಮ ಯಾವ ಗ್ರಾಮ ಅಂತ ಹೇಳಿದೆ? ಒಟ್ಟಿಗೆ ಯೋಚನೆ ಮಾಡಿ ಒಂದು ಗ್ರಾಮ ಅಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಗ್ರಾಮ. ಅಲ್ಲಿದ್ದ ಸೆಂಟ್ ಥಾಮಸ್ 2ನೇ ತಾರೀಕಿತ್ತು ಅವ್ರದ್ದು ಸೆಂಟ್ ಥಾಮಸ್ ಡೇ. ಸೆಂಟ್ ಥಾಮಸ್ ಕರ್ತನ ಅಪೊಸ್ತಲನಾದ ತೋಮನು ಆ ಕಾಲದಲ್ಲಿರುವ ಯೆರೂಸಲೇಮಿನಿಂದ ಹಡಗಿನಲ್ಲಿ ಪ್ರಯಾಣ ಮಾಡಿ ಅಷ್ಟೊಂದು ಅಕ್ಷರಾಭ್ಯಾಸವು ವಿಕಸನವೂ ಇಲ್ಲದೆ ಇರುವ ಕೇರಳ ತಮಿಳುನಾಡುಗಳಲ್ಲಿ ಬಂದ್ಬಿಟ್ರು. ನೀವೆಲ್ಲಿ ತಂದು ಹೋಗ್ತೀರ? ಒಂದು ಗ್ರಾಮ ಸ್ವಂತ ಮಾಡಕ್ಕೆ ಅಷ್ಟು ಕಷ್ಟ ಏನೂ ಅಲ್ಲ. ನನಗೆ ತಾಕತ್ತಿಲ್ಲ ಅಂತ ಇಟ್ಕೊಳ್ಳಿ. ನಾನು ಹೇಳ್ತೇನೆ ಫಸ್ಟೇ, ನನಗೆ ತುಂಬಾ ಭಯ ಇದೆ. ನೀವು ಯೋಚಿಸುವ ಪ್ರಕಾರ ತುಂಬಾ ಭಯ ಇದೆ ನನಗೆ. ಒಂದು ಗ್ರಾಮಕ್ಕೆ ಹೋಗಕ್ಕೆ ಭಯಂಕರ ಭಯ. ಒಂದೊಂದು ಏನು ಮಾಡಿದೆ ಅಂತ ಗೊತ್ತಾ? ನಾವು 4 ಮಂದಿ ಹೋಗಿದ್ದೇವೆ, ಧೈರ್ಯ ಇಲ್ಲ. ಆದ್ರೆ ಅವ್ರು ಕರೆದ್ರು, ಹಂಗೆ ಹೋಗದೇ ಇರೋದು. ಹೋಗಿದೆ, ಕರಪತ್ರಿಕೆ ಎಲ್ಲ ಎತ್ಕೊಂಡ, ಪ್ರತಿಯೊಬ್ಬರ ಕೈಯಲ್ಲಿ ಇಷ್ಟು ತಗೊಂಡ, ಹಂಗೆ ನಡೆಯೋಕ್ಕೆ ಶುರು ಮಾಡಿದೆ. ಜನರೆಲ್ಲ ಓಡಾಡ್ತಿದ್ದಾರೆ. ಏನು ಮಾಡಿದೆ ಅಂದರೆ, ಅದರಲ್ಲಿ ಒಂದು ಪಾಸ್ಟ್ರು, ನಾವು 4 ಮಂದಿ, ನಾವಿಬ್ಬರೇ ಮುಂದಕ್ಕೆ ನಡೀತಾ ಇರೋದು. ಆ ಪಾಸ್ ಆ ಕಡೆ ಒಂದು ಅಂಗಡಿಗೆ ಹೋದೆ, ನಾನು ಜೊತೆ ಹೋದೆ, ಅವ್ರಿಗೆ ಕೊಟ್ಟೆ. ಈ ಕಡೆ ನಾನೊಂದು ಅಂಗಡಿಗೆ ಹೋದೆ, ಇನ್ನೊಂದು ಮನೆ ಸಿಕ್ತು. ಹಂಗೆ ಹೋಗುತ್ತಾ ಹೋಗುತ್ತಾ ಬರುವಾಗ ಗೊತ್ತಿಲ್ಲದೆ ಒಂದು ಧೈರ್ಯ ಬಂತು. ಹೋಗಿ ಬಂದಾಗ ಒಂದು 2 ಗ್ರಾಮದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು. ಮಿಕ್ಕಿನ ಜಾಗದಲ್ಲಿ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. ಒಂದು ಜಾಗದಲ್ಲಿ ಒಂದು ಅಂಗಡಿಯಲ್ಲಿ ಹೋಗಿ, ಅದೊಂದು ಮನೆ ಸೇರ್ಕೊಂಡಿರೋ ಒಂದು ಟೀ ಅಂಗಡಿ, ಅವರು ನಮಗೆ ಫ್ರೀಯಾಗಿ ಟೀ ಕೊಡಿಸಿದ್ರು. ನೀವು ಬಂದಿದ್ದೀರಲ್ಲ ಅಂತ ಹೇಳ್ಕೊಂಡು, ನಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀರಲ್ಲ ಅಂತ ಹೇಳ್ಕೊಂಡು. ಕೆಲವೊಂದು ಮನೆಗಳಲ್ಲಿ ನಮ್ಮನ್ನು ಸಂತೋಷವಾಗಿ ಸ್ವೀಕರಿಸಿದ್ರು. ಪ್ರಾರ್ಥನೆ ಮಾಡೋ ಕೇಳಿ ಪ್ರಾರ್ಥನೆ ಮಾಡುವಾಗ ಕಣ್ಣೀರು ಹಾಕಿದ್ರು. ಸತ್ಯವಾಗಿ ಇರ್ತದೆ, ಭಯ ಇತ್ತು, ಹೆಚ್ಚಿನ ಭಯ ಇತ್ತು. ಆದರೆ ನಮ್ಮ ಒಳಗಡೆ ಇರುವ ತ್ವರೆ ಏನಂದು ಗೊತ್ತಾ? ಆಸೆ. ಸುವಾರ್ತೆ ಸಾರಕ್ಕೆ ಬಂದಿಲ್ಲ, ಅದನ್ನು ನಡ್ಕೊಂಡು ಪ್ರಾರ್ಥನೆ ಮಾಡಿ ಬರಬೇಕು. ಹೋಗುವಾಗ ಏನೋ ಧೈರ್ಯ ಬಂದು ನಾವು ಹಂಗೆ ಮಾಡ್ತೀವಿ. ನಮ್ಮ 1 ಗ್ರಾಮ 2 ಗ್ರಾಮ ಆಗಿದ್ದಾಗ ನಮ್ಮ ಕರದಲ್ಲಿರುವ ಕರಪತ್ರಿಕೆ ಎಲ್ಲ ಮುಗಿದೋಯ್ತು. ಹಂಗಿರುವಾಗ ನೀವು ಹೆಂಗೆ ಕೊಡ್ತೀರಾ? ನಮಗೆ ಕೊಟ್ಟು ಮುಗಿದೋಯ್ತು, ಕೊಡ್ರಿ ಅಂತ. ಅವ್ರಿಗೆ ಇರುವುದೆಲ್ಲ ಮೂಟೆಯಾಗಿ ಕೊಟ್ಬಿಟ್ಟ. ಅಲ್ಲಿ ಇರುವ ಒಂದು ಬ್ರದರ್ ಒಂದು ಗಾಡಿ ಕೊಟ್ಟಿದ್ರು, ಗಾಡಿಯಿಂದ ಡಿಕ್ಕಿಯಲ್ಲಿ ಹಾಕೊಂಡು ಹೋದೆ. ಅದು ಮುಗಿಸ್ತೆ, ನಾವು ಹೋಗಿ ಮುಗಿಸ್ತೆ. ತುಂಬಾ ಜಾಗಗಳಲ್ಲಿ ಬೀದಿಯಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರು, ಗುಡಿಯ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರು. ಇಷ್ಟೆಲ್ಲ ಹೇಳುವಾಗ ಮತ ಪರಿವರ್ತನದ ವಿಷಯ ಎಲ್ಲ ಹೇಳಕ್ಕೆ ಬರ್ತಾರೆ. ಹೋಗುವಂಥ ಜಾಗಗಳಲ್ಲಿ 2 ವೀಲರ್ ಹೋಗೋಕ್ಕಾಗದೇ ಇರುವ ಜಾಗಗಳಲ್ಲಿ, 4 ವೀಲರ್ ಹೋಗೋಕ್ಕಾಗದೇ ಇರುವ ಜಾಗಗಳಲ್ಲಿ 4 ವೀಲರು ಅಲ್ಲಿ ಮೇನ್ ರೋಡಲ್ಲಿ ಇಟ್ಟುಕೊಂಡು ಕಿಲೋಮೀಟರ್ಗಳು ನಡೆದು ಒಳಗಡೆ ಹೋದೆ. ನಾವು ಮಳೆ ಬೀಳಲ್ಲ ಅಂತ ಹೇಳಿದ ಜಾಗದಲ್ಲಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ 1 ಅವರ್ ಒಳಗಡೆ ಅವ್ರಿಗೆ ಫೋನ್ ಮಾಡಿದ್ರು, ನೀವು ಹೋದ ಮೇಲೆ ಮಳೆ ಬಿತ್ತು. ಮಳೆ ಬಿದ್ದಿದ್ದಕ್ಕಲ್ಲ, ದೇವರು ನಮ್ಮನ್ನು ಸ್ವಲ್ಪ ಮಾನಿಸಿರೋದು ಅಷ್ಟೇ. ಇವರಿಗೆ ಸ್ವಲ್ಪ ಧೈರ್ಯ ಆಗಲಿ, ಪ್ರಾರ್ಥನೆಯಲ್ಲಿ ಧೈರ್ಯ ಆಗಲಿ ಅಂತ ದೇವರು ಮಾಡಿದ್ದದು. ಅಲ್ಲಾಂದ್ರೆ ದ್ರಾಕ್ಷಾರಸವಾಗಿದ್ರೆ ಏನು ಪ್ರಯೋಜನ ಇಲ್ಲ. ದ್ರಾಕ್ಷಾರಸ ಕುಡಿದವರು ಯೇಸುಕ್ರಿಸ್ತನ ದ್ರಾಕ್ಷಾರಸವನ್ನೇ ಹುಡುಕ್ತಾರೆ, ಯೇಸುಕ್ರಿಸ್ತನನ್ನು ಹುಡುಕಲ್ಲ. ಅದಕ್ಕೆ ಯೇಸುಕ್ರಿಸ್ತನ ಈ 12 ಮಂದಿಗೆ ಕೇಳಿರೋದು, ನಾನು ಯಾರೆಂದು ನೀವು ಹೇಳ್ತೀರಾ?
ಆಗ ನನಗೆ ಉತ್ತರ ಕೊಡಬೇಕೆಂದು ಬರುವಾಗ 2 ದಿವಸಗಳ ಮುಂಚೆ ನಾನು ಹೇಳ್ತೀನಿ, ಅದು ಮತ್ತೆ ಹೇಳ್ತೀನಿ, 2 ಉತ್ತರಗಳಿವೆ. ಇದು ನಮ್ಮ ಜೀವನದಲ್ಲಿ ಬರಬೇಕಂತ ದೇವರಿಗೆ ಆಸೆ. ಒಂದು, ಯೇಸುವನ್ನೇ ನಿನ್ನ ಕರ್ತನಾಗಿಯೂ, 2ನೇದು ನಿನ್ನ ರಕ್ಷಕನಾಗಿಯೂ ನೀನು ಅಂಗೀಕರಿಸಬೇಕು. ಏನಾಗಬೇಕು? ಕರ್ತನಾಗಿ, ರಕ್ಷಕನಾಗಿ. ಈ ಕರ್ತನಾಗೋದಕ್ಕೆ ರಕ್ಷಕನಾಗೋದಕ್ಕೆ ವ್ಯತ್ಯಾಸ ಇದೆ. ರಕ್ಷಕನಂದ್ರೆ ಎಲ್ಲ ಹೋಗಿ ಸಿಕ್ಕಾಕೊಂಡಿದೆ, ರಕ್ಷಿಸಬೇಕು. ರಕ್ಷಿಸಿದ ಮೇಲೆ ಎಲ್ಲ ಫ್ರೀ ಆಗಿದೆ ಮನಸ್ಸು, ಅವಳಷ್ಟಕ್ಕೆ ಹೋಗ್ತಾಳೆ. ನಾವು ಅನೇಕ ಸಮಯ ಯೇಸು ಕ್ರಿಸ್ತನ ಬಳಿ ಬರ್ಬೋದು ತಪ್ಪಿಸಿಕೊಳ್ಳಕ್ಕೆ, ನನಗೆ ಬಿಡುಗಡೆ ಆಗೋದಕ್ಕೆ. ಯೇಸು ಕ್ರಿಸ್ತ ನನಗೆ ರಕ್ಷಕನಾಗಿ ಬಂದ್ರೆ ಸಾಕಂತ. ಅದಕ್ಕೆ ಪೌಲನು ಪೇತ್ರನು ಕೂಗಿ ಹೇಳಿದ್ರು, ಆತನನ್ನೇ ನಿನ್ನ ಕರ್ತನಾಗಿ ಅಂಗೀಕರಿಸಬೇಕಂತ. ಕರ್ತನಂದ್ರೆ ಯಜಮಾನನು, ನಿನ್ನನ್ನು ದಿನಾಲು ನಡೆಸುವನಾಗಿ. ಭಾನುವಾರ ಬಿಡುಗಡೆಯಾಗಿ ಸೋಮವಾರದಿಂದ ಶನಿವಾರವರೆಗೆ ನಿನ್ನಷ್ಟಕ್ಕೆ ಹೋದ್ರೆ ಕರ್ತನಿಗೆ ನಿನ್ನ ಮೇಲೆ ಕಲ್ಪನೆ ಇಲ್ಲ. ಯೇಸು ಕ್ರಿಸ್ತನು ಯಾವತ್ತೂ ಬಿಡಿಸಕ್ಕೆ ಬಂದ್ರು, ನಿನ್ಗೆ ಗೊತ್ತಾಗದೆ ಕುಟುಂಬದಲ್ಲಿ ಬಂದಿರುವ ಶಾಪಗಳಿಂದ, ಪಾಪಗಳಿಂದ, ಇಕ್ಕಟ್ಟುಗಳಿಂದ, ಕಷ್ಟಗಳಿಂದ, ರೋಗಗಳಿಂದ, ಸರ್ವೋಪರಿ ನರಕದಿಂದ ನಿನ್ನ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದಿರೋದು. ಹಲ್ಲೆಲೂಯ. ಲೋಕದ ದೇವರುಗಳನ್ನು ತೋರಿಸುವ ಪ್ರಕಾರ ಕೈಯಲ್ಲಿ ಮನುಷ್ಯರ ಆಯುಧಗಳನ್ನು ತೆಗೆದು ಯುದ್ಧ చేసి ಅದು ಮಾಡಿ ಇದು ಮಾಡಿ ನಾನು ದೊಡ್ಡವನೆಂದು ತೋರಿಸುವ ದೇವರಲ್ಲ ನಮ್ಮ ಯೇಸು. ಯೇಸು ನಿಜವಾದ ದೇವರು. ಪರಲೋಕದಲ್ಲಿ ಸರ್ವಶಕ್ತಿ ಇದ್ದರೂ ತನ್ನ ಮಾತಿನಿಂದ ಎಲ್ಲವೂ ಸಾಧ್ಯವಾದರೂ ನಮಗೋಸ್ಕರ ತನ್ನನ್ನು ತಗ್ಗಿಸಿಕೊಟ್ಟು ನಮ್ಮಲ್ಲಿ ಒಬ್ಬನಾಗಿ, ಅದೇ ಶಕ್ತಿ ಇದ್ದರೂ ತನ್ನ ಮಕ್ಕಳಿಂದ ಸಾವು ಹೊಂದಿಕೊಳ್ಳುವುದಕ್ಕಾಗಿ, ಕೊಲ್ಲಲ್ಪಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಇವತ್ತು ಸತ್ತು ಸಮಾಧಿಯಾಗಿ ಎದ್ದು ಒಂದು ಜೀವ ಸ್ವರೂಪನಾಗಿರುವ ದೇವರೇ ನಮ್ಮ ಯೇಸು. ಸಾಧಾರಣ ದೇವರಲ್ಲ. ಆದ್ದರಿಂದ ಅಪ್ಪಣೆ ಕೊಟ್ಟರೆ ನಮ್ಮ ಜೀವನದಿಂದ ಶಾಪಗಳು ಬಿಟ್ಟು ಹೋಗುತ್ತದೆ. ಅದಕ್ಕೆ ನಾನು ರಕ್ಷಕನೆಂದ ಪದಕ್ಕೆ ಬದಲಾಗಿ ಸಾಧಾರಣ ಬೇರೊಂದು ಪದ ಉಪಯೋಗಿಸ್ತೀವಿ, ಉದ್ಧಾರಕನಂತ. ಅದಕ್ಕೆಲ್ಲದಕ್ಕೆ ಒಂದು ಕಾರಣ ಇದೆ. ಕಾರಣವೇನೆಂದ್ರೆ, ನಾವು ಸಾಧಾರಣ ಜನರು ಈಗ ಕರ್ನಾಟಕದಲ್ಲಿ ಒಂದೊಂದು ಜಾಗದಲ್ಲಿ ಹೋದರೆ ಕೆಲವರ ಬಗ್ಗೆ, ಕೆಲವು ತಂದೆ ತಾಯಿಗಳು ಮಕ್ಕಳ ಬಗ್ಗೆ, ಅಣ್ಣನ ಬಗ್ಗೆ, ತಮ್ಮನ ಬಗ್ಗೆ ಹೇಳ್ತಾರೆ, ಇವನು ಉದ್ಧಾರ ಆಗಲ್ಲ ಅಂತ. ಅವನ ಅನ್ಕೊಂಡೆ ನಾಶವಾಗುವುದಕ್ಕೆ ಮತ್ತೊಂದು ಹೆಸರಾಗಿ ಉದ್ಧಾರ ಆಗಲ್ಲ ಅಂತ. ಹಂಗಾಗಿ ಯೇಸು ಕ್ರಿಸ್ತನು ಯಾಕೆ ಬಂದರು? ಕರ್ನಾಟಕ ಉತ್ತರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದರು. ಆತನು ನನಗೆ ಉದ್ಧಾರಗಳಂತ, ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಉದ್ಧಾರ ಆಗಲ್ಲ ಅಂತ ಹೇಳುವಂತ ಮನೆಯಲ್ಲೂ ಕೂಡ ಉದ್ಧಾರವಾಗುತ್ತದೆ ತೋರಿಸೋದಕ್ಕೆ ಬಂದ ಕರ್ತನ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ನನ್ನ ಕುಟುಂಬಕ್ಕೆ ಬರೀ ರಕ್ಷಕರು ಮಾತ್ರವಲ್ಲ, ಉದ್ಧಾರಕರು ಮಾತ್ರವಲ್ಲ, ನನ್ನ ಒಡೆಯನಾಗಿ, ನನ್ನ ಕರ್ತನಾಗಿ ಬಂದರೆ ಅಲ್ಲವಾ? ಯೇಸು ಕ್ರಿಸ್ತನು ಯಾಕೆ ಬಂದರು? ಇವರ ಮೇಲೆ ಭರವಸೆ ಇರಲ್ಲ. ಆದರೆ ಈ ಮನುಷ್ಯರ ಮುಖಾಂತರ ಅನೇಕ ಕುಟುಂಬಗಳಿಗೆ ಉದ್ಧಾರ ಕೊಡುವುದಕ್ಕಾಗಿ ದೇವರ ಶಕ್ತನಾಗಿದ್ದಾನೆ. ಸುಮ್ಮನೆ ಬಂದದಲ್ಲ, ಅನೇಕರು ತಳ್ಳಿ ಬಿಟ್ಟ ಕಲ್ಲೆ ಮೂಲೆಕಲ್ಲಾಗಿ ಮಾರ್ಪಡಿಸುವುದಕ್ಕಾಗಿ. ಅದು ಮನುಷ್ಯರ ಬಗ್ಗೆ ಬರ್ತಿರುವ ಮಾತಾಗಿದೆ. ಆದ್ರೆ ದೇವರು ಏನ್ ಮಾಡಿದ್ರು? ಮನುಷ್ಯರು ಎಷ್ಟೋ ತಳ್ಳಲ್ಪಟ್ಟು ಹೋಗುತ್ತಿದ್ದಾರೆ, ನಾನೇ ಅವರ ಮುಂದೆ ತಳ್ಳಲ್ಪಡೋಣ. ಆತನನ್ನು ಎಲ್ಲರೂ ತಳ್ಳಿದರು, ತಿರಸ್ಕಾರ ಮಾಡಿದರು, ಶಿಲುಬೆಯಲ್ಲಿ ಸಾಯಿಸಿದರು ಸ್ವಂತ ಜನರೇ. ತಳ್ಳಲ್ಪಟ್ಟವನು ಎದ್ದು ಬಂದನು ಪರಲೋಕದಿಂದ, ಸಮಾಧಿಯಿಂದ. ನಮ್ಮ ಯೇಸು ಕ್ರಿಸ್ತನು ಜೀವಿಸುವ ದೇವರಾಗಿದ್ದಾರೆ. ಒಂದು ಮಗನಿಗೆ ಓದುವುದಕ್ಕಾಗಿ ಸಹಾಯ ಮಾಡಬಹುದು. ಓದಿದ ಮೇಲೆ ಒಳ್ಳೆ ಸ್ಥಾನದಲ್ಲಿ ಬಂದ್ರೆ ಅವನು ಅವಳು ನಿನ್ನ ತಂದೆಯನ್ನು ತಾಯಿಯನ್ನು ಮಾತ್ರ ಬಿಡ್ತಾರೆ. ಆದರೆ ಈ ಯೇಸು ಕ್ರಿಸ್ತನ ಈ ಸತ್ಯವಾಕ್ಯಗಳು ಈ ಮಕ್ಕಳಿಗೆ ಕೊಟ್ಟರೆ ಅವರ ಮುಪ್ಪಿನಲ್ಲಿ ನಿಮ್ಮನ್ನು ಆಧರಿಸ್ತಾರೆ, ಗೌರವಿಸ್ತಾರೆ. ವಾಕ್ಯ ಕಲಿಸಿಕೊಡಕ್ಕೆ ನಾವು ಸಮಯ ಕೊಡಲ್ಲ, ಲೋಕದ ವಿಷಯಗಳಿಗೆ ಟ್ಯೂಷನ್ ಕೊಡಿಸೋದು ನಾವು ಬಿಟ್ಬಿಡ್ತೀವಿ. ಅದ್ರ ದುಡ್ಡು ಖರ್ಚು ಮಾಡೋದು ನಾವು ಮನಸ್ಸಿದೆ. ನಮ್ಗೆ ನನ್ನ ಮಕ್ಕಳು, ದೇವರು ನನಗೆ ಕೊಟ್ಟಿರುವ ನನ್ನ ಮಕ್ಕಳು ದೇವರ ವಾಕ್ಯ ಓದದೆ ಹೋಗಿದ್ದರೆ ಏನ್ ಪ್ರಯೋಜನ? ಬೇರೆಲ್ಲ ಹೋಗಿ ಕಲಿಸಿಕೊಟ್ಟು ಇಲ್ಲಿ ಮಾತ್ರ ಕಲಿಸಿದರೆ ಏನ್ ಪ್ರಯೋಜನ ಅಲ್ಲವಾ? ಒಂದು ತಿಂಗಳಿಗೆಲ್ಲ ಹೆಂಗೆ ಅದು ಓದ್ತಾರೆ ಅಂತ, ವಾಕ್ಯ ಓದ್ತಾರೆ. ಕೆಲವರಿಗೆ ಬೈಬಲ್ ಓದಕ್ಕೆ ಇಷ್ಟ ಇಲ್ಲ, ಏನೋ ರೂಢಿಯಾಗಿ ಓದ್ತಾರೆ. ವಾಕ್ಯ ಓದಬೇಕಾದ್ರೆ ಏನು ಮೆಸೇಜ್ ಕೇಳಬೇಕು. ಅವ್ರಿಗೆ ಮೆಸೇಜ್ ಕೇಳಕ್ಕೆ ರೆಡಿ ಇದ್ದಾರೆ, ವಾಕ್ಯ ಕೇಳಕ್ಕೆ ರೆಡಿ ಇಲ್ಲ. ಉಪವಾಸಕ್ಕೆ ಜನರು ಬರ್ತಾ ಇಲ್ಲ. ನನ್ನ ಹೆಂಡತಿ ಮೊನ್ನೆ ಕೂಡ ಹೇಳಿದ್ರು ನನಗೆ, ಇನ್ನು ಉಪವಾಸ ಮಾಡಬೇಕಂತ. ಈ 4 ವರ್ಷ ಮುಗಿದು ಮುಂದಕ್ಕೆ ಬರುವಾಗ ಹೋದವಾರ ನಾನು ಹೇಳ್ದೆ, ಏನ್ ಬಂದ್ರು ನನ್ನ ಉಪವಾಸ ನಾನು ನಿಲ್ಲಿಸಲ್ಲ. ಇದು ದೇವರ ಚಿತ್ತವಾಗಿದೆ. ಅದು ಯಾರು ಹೇಳಿದ್ರು ನಿಲ್ಸೋಕೆ ನನಗೆ ಸಾಧ್ಯ ಅಲ್ಲ. ನನಗೆ ಗೊತ್ತು 4.5 ವರ್ಷದಲ್ಲಿ ದೇವರೇನು ಮಾಡಿದೆ ಅಂತ. ಎಲ್ಲೆಲ್ಲ ಕಳಿಸಿದ ನನಗೆ ಗೊತ್ತು. ಈ ವಯಸ್ಸಿನಲ್ಲಿ ಈ ಸಮಯದಲ್ಲೂ ಹೇಗೆ ಬೆಳೆದಲ್ಲಿ ನಿಲ್ಲಿಸಿ ಅಂತ ನನಗೆ ಗೊತ್ತು. ಎಲ್ಲಿ ಹೋಗುವಾಗಲೂ ಬಿಡುಗಡೆ ಹೆಂಗೆ ಆಗುತ್ತೆ ಅಂತ ನನಗೆ ಗೊತ್ತು.
ಸಾರ ವಿಶ್ವಾಸಿಗಳೆಲ್ಲ ಹೇಳ್ತಾ ಇದ್ರು, ಪಾಸ್ಟರ್ಗಳು ಹೇಳಿದ್ರು, ನಾನು ಬಿದ್ದು ಹೋಗಿದ್ದಾಗ ಸೇವೆ ನಿಲ್ಸೋಣ ಅಂದ್ರೆ ಯೋಚನೆ ಮಾಡಿದಾಗ ನೀವು ಬಂದ್ರಿ ಅಂತ. ಹಾಲೆಲೂಯ. ನೀವು ಹೋದರೆ ನಾಶವಾಗುವ ಗ್ರಾಮಗಳಿಗೆ ಉದ್ಧಾರವಾಗುತ್ತದೆ. ನಿನ್ನ ಮೇಲೆ ದೇವರಿಗೆ ಒಂದು ಚಿತ್ತವಿದೆ. ದೇವರು ಮಾತಿರ್ತಾರೆ, ಇವನು ಇಲ್ಲಿ ಹೋಗಬೇಕು, ಈ ಗ್ರಾಮಕ್ಕೆ ಹೋಗಿದ್ರೆ ಅಲ್ಲಿ ಪ್ರಯೋಜನವಾಗುತ್ತದೆ. ಅಲ್ಲಿ ಪೌಲನು ಹೋದ್ರೆ ಬಿಲಿ ಗ್ರಾಮ ಹೋದ್ರೆ ಪ್ರಯೋಜನ ಬರಲ್ಲ. ದೇವರು ನೇಮಿಸಿದವನು ಅಲ್ಲಿಗೆ ಹೋಗಬೇಕಾಗಿದೆ. ತೋಮನು ಭಾರತಕ್ಕೆ ಬರಬೇಕು, ಫಿಲಿಪ್ಪನು ಸಮರಿಯಾಕ್ಕೆ ಹೋಗಬೇಕು. ಒಂದು ಗ್ರಾಮ ಇಲ್ಲಿಂದ ಒಂದು 30 ಗ್ರಾಮ, ಇಲ್ಲಿಂದ ಒಂದು 30 ಗ್ರಾಮ, ಕೃಪಾಲಯದಿಂದ 30 ಗ್ರಾಮ, ಬೆಂಗಳೂರಿಂದ 1000 ಗ್ರಾಮ. ಹಂಗೆ ಒಟ್ಟಿಗೆ ಎಲ್ಲಾ ಕಡೆ ಹೋಗಿ ಬರುವಾಗ 30,000 ಗ್ರಾಮಗಳಲ್ಲೂ ಶುರುವಾಗ್ತದೆ. ಅವರ ಶಾಪಗಳು ಬಿಟ್ಟು ಹೋಗುತ್ತದೆ. ಅಲ್ಲಿರೋ ದೇಶಾಧಿಪತಿಗಳು, ಸೈತಾನ ಸಿಂಹಾಸನ ಇರುವ ಬೇಡದೇ ಇರುವ ಸಂಗತಿಗಳು ಪೂಜಿಸುವ ಜನರಿಗೆ, ಶಾಪ ಕಟ್ಟಿನಲ್ಲಿ ಬಾಳುವ ಜನರಿಗೆ ಬಿಡುಗಡೆಯಾಗುವುದಕ್ಕಾಗಿ ನಿನ್ನನ್ನು ಕಳಿಸ್ತಾ ಇರೋದು. ಸುಮ್ಮನೆ ಸುವಾರ್ತೆ ಸಾರಿ ನಿನಗೆ ಆಶೀರ್ವಾದ ಮಾಡೋದಕ್ಕೆ ಮಾತ್ರ ಅಲ್ಲ, ನಿನ್ನನ್ನು ಆಶೀರ್ವದಿಸ್ತಾರೆ. ಅದರ ಜೊತೆ ನೀನು ಮುಖಾಂತರ ಒಂದು ಗ್ರಾಮದಲ್ಲಿರುವ ಜನರಿಗೂ ಆಶೀರ್ವಾದ ಹೋಗ್ತೀರ. ಎಲ್ಲ ಮಸಾಲೆ ಸೇರಿಸಿದ್ರೆ ತಿಂತಾರೆ. ಅದೆಲ್ಲಿ ಸಿಗುತ್ತೆ? ಸಿಟಿಯಲ್ಲಿ ಮಾತ್ರ ಸಿಗುತ್ತೆ. ಆದರೆ ಗ್ರಾಮಗಳಲ್ಲಿ ಮಸಾಲೆ ಪ್ರಯೋಜನ ಇಲ್ಲ. ನೆಟ್ಟಗೆ ದೇವರ ಸುವಾರ್ತೆ ಬೇಕು. ಇಲ್ಲಾಂದ್ರೆ ಅಲ್ಲಿರೋ ದುರ್ಶಕ್ತಿಗಳು ಬಿಟ್ಟು ಹೋಗಲ್ಲ. ಸತ್ಯವಾಗಿರೋ ವಾರ್ತೆ ಇದ್ದರೆ ಸೈತಾನ ಹೇಳ್ತಾ ಇದ್ದೀನಿ. ಯೇಸು ಕ್ರಿಸ್ತನ ಬಗ್ಗೆ ನೀವೇನು ಹೇಳ್ತೀರಾ? ನಿನಗೆ ಯೇಸು ಕ್ರಿಸ್ತನ ಕರ್ತನೂ ರಕ್ಷಕನೂ ಆಗಿದ್ದಾರಾ? ಅಲ್ಲ, ಬರೀ ರಕ್ಷಕನು ಸಾಕು, ಕರ್ತನು ಬೇಡ. ಕರ್ತನಾದ್ರೆ ದಿನಾಲು ಹೇಳುವ ಕೆಲಸ ಮಾಡಬೇಕು. ಆದರೆ ನಾವು ಎಲ್ಲದಕ್ಕೂ ರೆಡಿ ಇದೆ. ನಾನೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅವ್ರಿಗೆ ಹೇಳೋದೆಲ್ಲ ಮಾಡ್ತೀನಿ. ಅವರ ವಿಶ್ವಾಸಿ, ಅವ್ರ ಕೋಪದಲ್ಲಿ ಮಾತಾಡಿದ್ರೆ ನಾನು ಸಹಿಸ್ಕೊಳ್ತೀನಿ. ಕರ್ತನೊಂದು ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ರೆ, ಸೈತಾನೊಂದು ಕರೆದ್ರೆ, ಪೇತನನ್ನು ಕರೆದಿದ್ದಲ್ಲ, ಭಾಷೆ ಹಂಗೆ ಕರೆದ್ರು, ಹಂಗೆ ಮಾತಾಡಿದ್ರು, ಪಕ್ಷಪಾತ ತೋರಿಸಿದ್ರು. ಪಕ್ಷಪಾತ ಎಲ್ಲ ತೋರಿಸ್ತಾ ಇರೋದು. ಹೋಗಬೇಕೆಂದ್ರೆ ಹೇಳುವಾಗ 2-3 ಸತಿ ಹೇಳಿದ್ರು, ಮನಸ್ಸು ಕೊಡದೇ ಇರುವಾಗ ಮತ್ತೆ ಹೇಳಿದ್ರೆ ಏನು ಪ್ರಯೋಜನ ಅಲ್ವಾ? ಅವರನ್ನು ಕರೆಯೋದು ಅಗತ್ಯ ಏನಿದೆ ಅಲ್ವಾ? ಆಗ ನನಗೆ ಮನಸ್ಸಿನಲ್ಲಿ ಒಂದು ಸಂತೋಷ ಬರ್ತದೆ. ಏನಂದು ಗೊತ್ತು? ಅವರವರಿಗೆ ತಕ್ಕದೇ ಕೊಟ್ಟಿರೋದು. ಎಲ್ಲರಿಗೆಲ್ಲವೂ ಮಾಡೋಕ್ಕೆ ಸಾಧ್ಯ ಅಲ್ಲ. ದೇವರ ಆತ್ಮ ತಿಳಿಸದೆ ಎಲ್ಲರಿಗೆಲ್ಲ ಮಾಡೋಕ್ಕೆ ಸಾಧ್ಯ ಅಲ್ಲ. ದೇವರಿಗೆ ಹೇಳಿದ್ರು 30 ಗ್ರಾಮಗಳು ದೇವರು ನಮಗೆ ಕೊಡ್ತಾರೆ. ನಿಮ್ಮಲ್ಲಿ ಯಾರೋ, ನಾನು ಈ ವರ್ಷ ಶುರು ಮಾಡಿದಾಗ ಹೇಳಿದ್ದೀನಿ, ಒಂದು ಪ್ರತ್ಯೇಕಿಸುವಿಕೆ, ಸೆಪ್ರೇಷನ್, ಒಂದು ಆರಿಸುವಿಕೆ ಇದೆ. ಆಯ್ಕೆ ಮಾಡ್ತಾ ಇದ್ದಾರೆ ಕೆಲವರನ್ನು. ಈಗ ಲೆಕ್ಕ ಗೊತ್ತಾಯ್ತು, 30 ಜನರು ಇಲ್ಲಿಂದ ದೇವರು ಪ್ರತ್ಯೇಕಿಸ್ತಾರೆ. 30 ಜನರು. ಹಾಗೆ ದೇವರ ಒಳಗಡೆ ಇದು ಯೋಚನೆ ಬರುವಾಗ ನಮ್ಮ ಮಾನಸಿಕವಾಗಿ ನಾನು ಒತ್ತಾಯ ಮಾಡಿ ಏನು ಕಳ್ಸೋಕ್ಕಾಗಲ್ಲ. ದೇವರು ಒಳಗಡೆ ಮಾತಾಡ್ತಾರೆ. ಒಳಗಡೆ ಮಾತಾಡುವಾಗ, ವಾಕ್ಯ ಕೇಳುವಾಗ ಉರಿಯುತ್ತದೆ. ಇಲ್ಲಿ ಹೊಟ್ಟೆ ಉರಿಯಲ್ಲ, ಅದರಲ್ಲಿ ಪಕ್ಷಪಾತ ಇಲ್ಲ. ಅವಳು ಕೇಳಬೇಕು, ಇವನು ಕರಿಬೇಕಂತ ಯೋಚನೆನೇ ಬರಲ್ಲ. ಹಾಲೆಲೂಯಾ. ಅಕಸ್ಮಾತ್ ನಾನು ಉದಾಹರಣೆ ಹೇಳ್ತಾ ಇರೋದು, ಬೇಜಾರು ಮಾಡ್ಕೊಳ್ಬಾರ್ದು. ಸತ್ಯವಾಗಿರೋ ಸುವಾರ್ತೆ ಮುಗಿಸೋಕ್ಕೆ ಹೋಗ್ತೀನಿ. ನಾನು ಇವಾಗ ಆ ಹುಂಡಿ ಇಲ್ಲಿ ಎತ್ತಿಟ್ಟು ಈ ಕಾಣಿಕೆ ಇದು ಹಿಂಗೆ ಭಾನುವಾರ ಎಲ್ಲ ನಿಮಗೆ ತೋರಿಸಿ, ಇದು ಒಂದು ಭಾನುವಾರ ಬರುವಾಗ ಎಲ್ಲ ಇಲ್ಲಿ ಇದೆ. ಆದರೆ ಇಲ್ಲಿ ಫಸ್ಟ್ ಟೈಮ್ ಕಾಣ್ತಾ ಇರೋದು. 11 ವರ್ಷವಾಗಿ ಮುಂಚೆ 11 ವರ್ಷ ಮುಂಚೆ ಉಪಯೋಗಿಸಿದ್ರು, ಇವಾಗ ಇದೆ ಇರ್ತಾ ಇಲ್ಲ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ತಿಂಗಳಲ್ಲಿ ಬಿಜಾಪುರದಲ್ಲಿರುವ ಎಲ್ಲ ತಾಲೂಕುಗಳಿಗೂ ಗ್ರಾಮಗಳಿಗೂ ಹೋಗಬೇಕು. ಒಂದು 10 ದಿನದ ಪ್ರೋಗ್ರಾಮ್ ಇದೆ. ಅಲ್ಲಿ ಕುಂದಿ ಹೋಗಿದ್ದ ಕೆಲವೊಂದು ಗ್ರಾಮಗಳಲ್ಲಿ ಒಂಟಿ ಸೇವೆ ಮಾಡುವುದ ಪಾಸ್ಟರ್ಗಳಿದ್ದಾರೆ. ಹೆಚ್ಚು ಕಡಿಮೆ ನಮಗೊಂದು ಟೋಟಲ್ ಒಂದು 10 ದಿನದ ಎಲ್ಲ ಸೇರಿ ಒಂದು 50,000 ಖರ್ಚಾಗುತ್ತದೆ. ಪಾಸ್ಟರ್ಗೂ ಕೊಡುವುದು ಸೇರಿ. ಇವತ್ತು ನಾವು ಸ್ತೋತ್ರ ಕಾಣಿಕೆಯಾಗಿ ತಗೊಳ್ಳೋಣ ಅಂತ ಹೇಳ್ಕೊಂಡು ಕೊಟ್ಟು, ಎಲ್ಲ ಒಳ್ಳೆಯದೇ ಆಗುವುದು ದೇವ ಎಂದು ಹೇಳಿಕೊಟ್ರು. ನೀವು ಒಳ್ಳೇದಾಗಲಿ ಅಂತ ಇಟ್ಕೊಂಡು ಇಡ್ತೀರಾ? ಈ ಪಾಸ್ಗೆ ಬೇರೆ ಕೆಲಸ ಇಲ್ಲ, ಇಲ್ಲಿರೋ ಸೇವೆನ ಚೆನ್ನಾಗಿ ಮಾಡಿದೆ, ಅಲ್ಲೆಲ್ಲ ಹೋಗಿ ನಮಗೂ ಇಲ್ಲಿ ಕಷ್ಟಗಳಿವೆ, ತಿಳ್ಕೊಳಕ್ಕಾಗ್ತಾ ಇಲ್ವಾ ಎಂದು ಹೇಳ್ಬಿಡ್ತಾರೆ ಜನರು. ಅದಕ್ಕೆ ಇದೆಲ್ಲ ಇಲ್ಲಿ ಬಿಸಾಕಿ, ದೂರಕ್ಕೆ ನೀವು ಕಳಿಸಿದ್ರು ಇಲ್ಲಿ ಹಾಕಲ್ಲ. ಅದಕ್ಕೆ ಇದು ಇಲ್ಲಿ ಬಿಸಾಕಿ
ಅದು ಅಲ್ಲಿ ಬಿಸಾಕಿ ಯಾರು ಕಾಣದೇ ಇರೋ ಒಂದು ಮೂಲೆಯಲ್ಲಿ ಹಾಕೊಂಡು ಇಟ್ಟಿರೋದಕ್ಕೆ ಕಾರಣ ಏನಂದ್ರೆ ದೇವರ ಸೇವೆಗೆ ದೇವರು ಕೊಡ್ತಾರೆ. ನನ್ನ ಕೆಲಸ ಅಲ್ಲವಲ್ಲ, ಕರ್ತನ ಒಳಗಡೆ ಕೊಟ್ಟರೆ ಸಂತೋಷವಾಗುತ್ತೆ. ತೋಮನ ಕೈಯಲ್ಲಿ ಹಣ ಇಟ್ಟುಕೊಟ್ಟಲ್ಲ ಭಾರತ ದೇಶಕ್ಕೆ ಬಂದಿರೋದು. ಒಬ್ರು ಹೇಳ್ತಿದ್ರು, ಒಂದು ಹಳೆಯ ಚರಿತ್ರೆಯ ಪ್ರಕಾರ ತೋಮ ಇಲ್ಲಿ ಬಂದಿದ್ದಾಗ ಕೆಲಸ ಮಾಡಿಕೊಂಡು ಸೇವೆ ಮಾಡೋಕ್ಕಾಗಿ ಬಂದರು. ಕೆಲವರೊಂದು ಚಿತ್ರಕಾರರಿದ್ದರು, ಕೆಲವೊಂದು ಬೇರೆ ಕೆಲಸ ಮಾಡೋರು ಇದ್ರು. ಅವರ ಜೊತೆ ಬಂದು ಕೆಲಸ ಮಾಡಿಕೊಂಡೆ ಸೇವೆ ಮಾಡಿದೆ ಅಂತ ಆತನು. ಅಪ್ಪಸ್ತರು ನಮಗೆ ಮಾದರಿಯಾದರು. 10 ವರ್ಷ ಮುಂಚೆ ತನಕ ನಾನು ಕೆಲಸ ಮಾಡುತ್ತಿದ್ದೆ, ಈಗ ನನ್ನ 3 ಮಕ್ಕಳು ಕೆಲಸ ಮಾಡ್ತಿದ್ದಾರೆ, ನನ್ನ ಹೆಂಡತಿ ಕೆಲಸ ಮಾಡ್ತಿದ್ದಾರೆ. ನನಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ. ಪ್ರಿಯತ್ತಿರುವಾಗ ಒಬ್ರು ಹೇಳಿದ್ರು ನನಗೆ, ಸೇವೆ ಮಾಡಿಗೆ ಹಣ ಬೇಕಲ್ಲ ಪಾಸ್ಟರ್ ಅಂತ. ನಾನು ಹೇಳಿದೆ, ಪಾಸ್ಟರ್ ನಾನು ವಿವರವಾಗಿ ಅದರ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಗಮನಿಸಿರಿ ಅಂತ. ನಾನು ಅವ್ರಿಗೆ ಹೇಳಿದೆ, ನೀವೇನು ಹೇಳಿದ್ರು ಪಾಸ್ಟರ್, ಹಣ ಅಗತ್ಯ ಇದೆ, ಅದೊಂದು ಭಾಗ ಮಾತ್ರ. ಆದರೆ ಪವಿತ್ರಾತ್ಮನಿದ್ದರೆ ಹಣವಿಲ್ಲದೆ ಇದ್ದರೆ ಸೇವೆ ಮಾಡಬಹುದು. ಅದರಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನನಗೆ ಪವಿತ್ರಾತ್ಮ ಬೇಕು, ಪವಿತ್ರಾತ್ಮ ಬೇಕು. ಪವಿತ್ರಾತ್ಮ ಬಂದರೆ ಬೆಲೆ ಹೊಂದಿಕೊಳ್ತೀನಿ. ಭೂಲೋಕದ ಕಟ್ಟಕಡೆಯವರೆಗೆ ಹೋಗಕ್ಕೆ ದೇವರು ಯೇಸು ಕ್ರಿಸ್ತನ ಅದು ಮಾತ್ರವೇ ಆಧಾರ ಹೇಳಿದರು. ಹಣದ ಆಧಾರ ಎಂದಿಗೂ ಹೇಳಲಿಲ್ಲ, ಬಂಧು ಜನಗಳ ಒತ್ತಾಯ ಹೇಳಲಿಲ್ಲ, ಸಪೋರ್ಟ್ಗೆ ಯಾವುದು ಕೇಳಲಿಲ್ಲ ಅಲ್ವಾ. ಯವನಸ್ಥರು ಬರ್ತಾರೆ ಅಂತ ಅಂದ್ಕೊಳ್ತಾರೆ, ಅವರು ಬಾಯಿಯ ಮುಚ್ಚಿ ಕೇಳದೇ ಪ್ರಕಾರಕ್ಕೆ ಕೂತಿರ್ತಾರೆ. ಆದರೆ ಹಂಗೆ ಹೋಗೋದಕ್ಕೆ ಒಂಟಿ ಆದ್ರೆ ಹೋಗೋದಕ್ಕೆ ಒಂದು ಮನಸ್ಸು ಬಂದರೆ, ನಷ್ಟ ಸಹಿಸಿ ಆದರೂ ಹೋಗಕ್ಕೆ ಮನಸ್ಸು ಬಂದರೆ, ಈಗ ಸ್ವಲ್ಪ ಒಂದು ನಾನು ಕೆಲವೊಂದು ವಿಷಯಗಳು ಕಲಿತುಕೊಂಡೆ. ದೇವರ ಕರ್ತನ ಮುಖದಲ್ಲಿ ನೋಡಿದ್ರೆ ನಾಚಿಕೆ ಪಡೆಯಲ್ಲ. ನಾವು ಸತ್ಯವಾದ ಕೆಲಸ ಮಾಡ್ತಾ ಇದ್ದೀವಿ, ಯಾರ ಮುಂದೆ ಸೇವೆ ಮಾಡ್ತಾ ಇದ್ದೀವಿ. ಅವರು ಯಾವುದೋ ಕಂಪನಿಗಳಿಗಾಗಿ ಕೆಲಸ ಮಾಡುವಾಗ, ಯಾವುದೋ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ಗಾಗಿ ಮಕ್ಕಳನ್ನು ಕಳಿಸುವಾಗ ನಮಗೆ ಗೊತ್ತಾಯಿತು, ನಮಗೆ ಪ್ಲೇಸ್ಮೆಂಟ್ ಕೊಡುವ ಒಂದು ಜಾಗ ಇದೆ, ಸಭೆಯಾಗಿದೆ ಪ್ಲೇಸ್ಮೆಂಟ್ ಕೊಡುವ ಜಾಗ. ಸಭೆಯಲ್ಲಿ ಎಲ್ಲ ಪ್ಲೇಸ್ಮೆಂಟ್ ಇದೆ. ಮಕ್ಕಳು ಸೇವೆ ಮಾಡದೇ ಇದ್ದರೆ ನಮ್ಮ ತೀರ್ಮಾನ ಮನಸ್ಸಿದ್ರೆ ಸಾಕು. ನಮ್ಮ ಪ್ರಯೋಜನ ಎಲ್ಲಿದೆ? ಕ್ರಿಸ್ತನಲ್ಲಿ ಇದೆ. ಯಾಕಂದ್ರೆ ಗೊತ್ತಾ, ಕ್ರಿಸ್ತನ ಏನ್ ಮಾಡ್ತಾನೆ, ನಿನ್ನ ಬಗ್ಗೆ ನನಗೊಂದು ಯೋಚನೆ ಇದೆ. ಆಕಾಶ ಭೂಮಿಯ ಮೇಲೆ ಎಷ್ಟು ಎತ್ತರವಾಗಿದೆ ಅಷ್ಟರ ಮಟ್ಟಿಗೆ ಎತ್ತರವಾಗಿದೆ. ನೀವು ಯೇಸು ಯಾರೆಂದು ಹೇಳ್ತೀರಾ? ಯೇಸು ಹತ್ರ ಕೇಳ್ತೀರಾ, ಯೇಸುವೆ ನನ್ನ ಮೇಲೆ ನಿನ್ನ ಚಿತ್ತ ಏನು ಕೇಳ್ತೀರಾ? ಹಂಗೆ ಹೊಂದಿಕೊಂಡು ಗೂಗಲಲ್ಲೇ ಚೆಕ್ ಮಾಡಿ ಒಂದು ಗ್ರಾಮವನ್ನು ಕಂಡಿದ್ದೀರಿ. ನೀವಾಗ ಆಸೆ ಪಡ್ರಿ, ಕರ್ತನಿಗಾಗಿ ಕೆಲಸ ಮಾಡಿದರೆ ಲೋಕದವರು ಪ್ರಮೋಷನ್ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ, ಕರ್ತನ ಕೊಡ್ತಾರೆ. ಕರ್ತನ ನಂಬಿಕಸ್ತರು, ಕರದಾತನ ನಂಬಿಕಸ್ತರು. ನಿಮ್ಮ ಮಕ್ಕಳಿಗೂ ಸಂಪಾದಿಸಬೇಕಾಗಿಲ್ಲ, ನಿಮಗೋಸ್ಕರ ದೇವರು ಸಂಪಾದನೆ ಮಾಡ್ತಾರೆ. ಮಕ್ಕಳನ್ನು ಒಳ್ಳೆ ಜಾಗಕ್ಕೆ ಮೇಲೆಗೆ ಕಳಿಸ್ತಾರೆ. ಹಲ್ಲೆಲೂಯಾ. ಗುರಿ ನಾವು ಎಲ್ಲಿಟ್ಟಿದ್ದೀವಿ? ಓಡ್ತಾ ಇದ್ದೀವಿ ಜೀವನದಲ್ಲಿ, ಎಲ್ಲಿ ಓಡ್ತಾ ಇದ್ದೀವಿ? ಯೇಸುವೆ ನಿನ್ನಗೆ ನನ್ನ ಮೇಲೆ ಇರುವ ಚಿತ್ತ ಏನು? ಇಲ್ಲಿ ಕೆಲವು ಜನರನ್ನು ದೇವರು ಎಬ್ಬಿಸಿದ್ದಾರೆ, ಅದು ಹೆಚ್ಚಾಗಿ ಸಹೋದರಿಯರಾಗಿದ್ದಾರೆ. ಅವರು ಬೆಳಗಿನದಲ್ಲಿ ದೇವರಿಂದ ಶಕ್ತಿ ಹೊಂದಿ ಕೊಡ್ತಿದ್ದಾರೆ. ಅವರಿಗಾಗಿ ದೇವರಿಗೆ ಸ್ತೋತ್ರ. ಅನೇಕ ಸಮಯ ಹೇಳಿ ಬಂದಿದ್ದೀವಿ. ಜವಾಬ್ದಾರಿ ತಗೊಂಡು ಹೋಗುವಂತ, ಕರೆಯದೆ ಹೇಳದೆ ಒತ್ತಾಯ ಮಾಡದೆ ತಾನಾಗಿ ಹೋಗುವಂತ ಕೆಲವರು ಇಲ್ಲಿ ಕೂತಿದ್ದಾರೆ. ಅದಕ್ಕಾಗಿ ದೇವರಿಗೆ ತುಂಬ ಸ್ತೋತ್ರ. ಅವರು ದೇವರ ಚಿತ್ತವನ್ನು ತಿಳಿದಿದ್ದಾರೆ. ಅವರು ತಾನಾಗಿ ಹೋಗ್ತಿದ್ದಾರೆ. ನಾನೇ ಹೋಗ್ತೀನಿ ಅಂತ ಕೊಂಡು ಸ್ಥಿರವಾಗಿ ಹೋಗ್ತಿದ್ದಾರೆ. ಸಹೋದರಿಯರೇ ಜಾಸ್ತಿ, ಸಹೋದರರು ಇರ್ತಾರೆ, ಇಬ್ಬರು ಹಂಗೆ ಇಲ್ಲ ಗೆಳೋಬ್ರು. ಅದೆಲ್ಲ ಕರ್ತನ ಲೆಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ಹಾಲೆಲೂಯಾ. ನಿಮ್ಮ ದೇವರ ಆಶೀರ್ವದಿಸ್ತಾರೆ. ಕಳ್ಳೆ ಬಿಟ್ಟ ಕಲ್ಲೇ ಇದು ಕರ್ತನಿಂದ ಸಂಭವಿಸಿತ್ತು, ಮನುಷ್ಯನಿಗೆ ಆಶ್ಚರ್ಯ ಆಗಿದೆ. ಎದ್ದೇಳೋಣ, ಒಂದು ನಿಮಿಷ ಸಮರ್ಪಣೆ ಒಂದು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಮಾನಿಸ್ತಾರೆ. ನಿಮ್ಮ ಸಮರ್ಪಣೆ ಏನಿದೆ ಮನುಷ್ಯ ತೋರಿಸುವುದಕ್ಕಾಗಿ ಅಲ್ಲ, ನಿನ್ನ ಹೃದಯದಲ್ಲಿ ಕರ್ತನಿಗಾಗಿ ನೀವು ಉರಿತಾ ಇದೆ ಅಲ್ಲ. ಇನ್ನೊಬ್ಬರು ನೋಡುವಾಗ ಹೊಟ್ಟೆ ಉರಿ ಬರ್ತಾ ಇದೆಯಾ? ಹೊಟ್ಟೆ ಉರಿ ಬೇಡ. ಹೊಟ್ಟೆ ಉರಿ ಏನು ಉರಿಬೇಕು? ಕರ್ತನಿಗಾಗಿರುವ ಒಂದು ಉರಿ. ಯೇಸು ಕ್ರಿಸ್ತನಿಗೆ ಆಲಯ ನೋಡಿದ್ದಾಗ ಎಲ್ಲರೂ ಬಳಲಿ ಚದರಿ ಹೋಗುವುದನ್ನು ನೋಡಿಕೊಂಡು ಬಂದಿರೋ ಒಂದು ಉರಿ, ನೋವು. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.